ನಮಸ್ತೆ ಮಕ್ಕಳೇ. ಜಾಗತಿಕ ಸಮಸ್ಯೆಗಳು ಪಾಠದಲ್ಲಿ ನಾವು ಕೆಲವೊಂದಷ್ಟು ಸಮಸ್ಯೆಗಳನ್ನು ಮತ್ತು ಆ ಒಂದು ಸಮಸ್ಯೆಗಳಲ್ಲಿ ಭಾರತ ಯಾವ ರೀತಿಯಲ್ಲಿ ತನ್ನ ಪಾತ್ರವನ್ನು ನಿರ್ವಹಿಸಿಕೊಂಡು, ಫಾರ್ ಎಕ್ಸಾಂಪಲ್ ಮಾನವ ಹಕ್ಕುಗಳ ರಕ್ಷಣೆಯ ಬಗ್ಗೆ ಭಾರತ ಕೈಗೊಂಡಂತಹ ಕ್ರಮಗಳು ಯಾವುದು, ಶಸ್ತ್ರಾಸ್ತ್ರ ಪೈಪೋಟಿಯ ಬಗ್ಗೆ ಅಥವಾ ನಿಶಸ್ತ್ರೀಕರಣ ಅನ್ನುವಂತಹ ವಿಚಾರವನ್ನು ಯಾವ ರೀತಿಯಲ್ಲಿ ಅನುಷ್ಠಾನ ಕೈಗೊಳ್ತಾ ಉಂಟು ಭಾರತ ಅನ್ನೋದ್ರ ಬಗ್ಗೆ ನಾವು ಡೀಟೇಲ್ ಆಗಿ ನೋಡಿ ಆಗಿದೆ. ಸೊ ನೆಕ್ಸ್ಟ್ ಆ ಪಾಠದಲ್ಲಿ ಲಾಸ್ಟ್ ಇರುವಂತಹ ಟಾಪಿಕ್ ಯಾವುದು ಅಂತ ಹೇಳಿದ್ರೆ ಆರ್ಥಿಕ ಅಸಮಾನತೆ ಅನ್ನುವಂತಹ ಒಂದು ಟಾಪಿಕ್ ಅನ್ನ ನಾವೀಗ ನೋಡ್ಲಿಕ್ಕಿರುವಂತದ್ದು. ಸೊ ನಿಮಗೆ ಗೊತ್ತುಂಟು, ಇಡೀ ವಿಶ್ವದಲ್ಲಿ ಅನೇಕ ದೇಶಗಳಿವೆ. ಅನೇಕ ದೇಶಗಳಲ್ಲಿ ಸುಮಾರು 193 ದೇಶಗಳು ವಿಶ್ವಸಂಸ್ಥೆಯ ಸದಸ್ಯತ್ವವನ್ನ ಹೊಂದಿದ್ರೆ, ಸೊ ಇನ್ನು ಕೆಲವೊಂದಷ್ಟು ದೇಶಗಳು ಹೊಂದಿಲ್ಲ. ಆಯ್ತಾ? ಸೊ ವಿಶ್ವದ ಅನೇಕ ದೇಶಗಳಲ್ಲಿ ಒಂದೇ ರೀತಿಯ ಆರ್ಥಿಕತೆ ಬೆಳವಣಿಗೆ ಇಲ್ಲ. ಹೇಗೆ ಈಗ ನಮ್ಮ ಸಮಾಜದಲ್ಲಿ ಆರ್ಥಿಕ ಬೆಳವಣಿಗೆ ಒಂದೇ ರೀತಿಯಾಗಿಲ್ವೋ, ಸೊ ಅದೇ ರೀತಿಯಲ್ಲಿ ಪ್ರಪಂಚದಲ್ಲಿ ದೇಶಗಳ ನಡುವೆ ಸಹ ಆರ್ಥಿಕತೆ ಒಂದೇ ರೀತಿಯಾಗಿ ಇಲ್ಲ. ಅಲ್ಲಿ ಅಸಮಾನತೆ ಅನ್ನುವಂಥದ್ದು ಉಂಟು. ಸೊ ಅದು ಸಹ ಒಂದು ಜಾಗತಿಕ ಸಮಸ್ಯೆಗಳ ಒಂದು ಭಾಗ ಆಗಿದೆ, ಅಥವಾ ಜಾಗತಿಕ ಸಮಸ್ಯೆಗಳಲ್ಲಿ ಅದು ಸಹ ಒಂದು ಸಮಸ್ಯೆ ಆಗಿದೆ ಅಂತ ಹೇಳಿ ನಾವು ಹೇಳ್ಬೋದಾಗಿದೆ. ವಿಶ್ವ ಕುಟುಂಬದ ಸದಸ್ಯರಲ್ಲಿ ಪರಸ್ಪರ ಆರ್ಥಿಕ ಅಸಮಾನತೆ ಅನ್ನುವಂಥದ್ದು ಒಂದು ದೊಡ್ಡ ಸಮಸ್ಯೆ ಆಗಿರುವಂಥದ್ದು. ಬೇರೆ ಬೇರೆ ರೀತಿಯಲ್ಲಿ ಅದು ಬೇರೆದಕ್ಕೂ ಕಾರಣ ಆಗಿರ್ತದೆ. ಸೊ ಅದು ಈ ಒಂದು ಟಾಪಿಕ್ ಅಥವಾ ಈ ಒಂದು ಸಮಸ್ಯೆ ಹೇಗೆ ಹುಟ್ಟಿಕೊಂಡಿತು ಅನ್ನುವಂಥದ್ದನ್ನು ನಾವು ನೋಡೋದಿದ್ರೆ, ಸೊ ಅದು ಹೇಗೆ ಹುಟ್ಟಿಕೊಂಡಿತು ಅಂತ ಹೇಳಿದ್ರೆ ಅದಕ್ಕೆ ಮೂಲ ಕಾರಣ ಒಂದು ಕನ್ನಡದಲ್ಲಿ ಹೇಳ್ತೇನೆ, ವಸಾಹತು ಶಾಹಿತ್ವ ಮತ್ತೊಂದು ಸಾಮ್ರಾಜ್ಯ ಶಾಹಿತ್ವ, ಎರಡು ವಿಚಾರಗಳು. ಸೊ ವಸಾಹತುಶಾಹಿತ್ವ ಮತ್ತು ಸಾಮ್ರಾಜ್ಯ ಶಾಹಿತ್ವದಿಂದಾಗಿ ಏನಾಯ್ತು, ಈ ಎರಡು ವಿಚಾರಗಳಿಂದ ಅಥವಾ ಈ ಒಂದು ವಿಚಾರ ಇತ್ತು, ಸೊ ವಸಾಹತುಶಾಹಿತ್ವ ಅಥವಾ ಸಾಮ್ರಾಜ್ಯಶಾಹಿತ್ವ, ಅದರಿಂದ ಕೆಲವೊಂದಷ್ಟು ದೇಶಗಳು ಮಾತ್ರ ಶ್ರೀಮಂತ ಆಗ್ತಾ ಹೋಯ್ತು. ಫಾರ್ ಎಕ್ಸಾಂಪಲ್ ವಸಾಹತುಶಾಹಿತ್ವವನ್ನ ಹೇಗೆ ಅಂತ ಹೇಳಿ ನಾವು ಇಟ್ಟುಕೊಳ್ಳೋದಿದ್ರೆ, ವಸಾಹತುಶಾಹಿತ್ವದಲ್ಲಿ ಭಾರತವು ಸಹ ವಸಾಹತುಶಾಹಿತ್ವಕ್ಕೆ ಒಳಗಾಗಿತ್ತು. ಸೊ ಯಾವುದು ಭಾರತವನ್ನ ಕಂಟ್ರೋಲ್ ಮಾಡಿತ್ತು ಅನೇಕ ವರ್ಷಗಳ ಕಾಲ ಅಂತ ಹೇಳಿದ್ರೆ ಅದು ಇಂಗ್ಲೆಂಡ್, ಅಂದ್ರೆ ಬ್ರಿಟಿಷರು ಕಂಟ್ರೋಲ್ ಮಾಡಿದ್ರು. ಸೊ ಏನಾಯ್ತು, ವಸಾಹತುಶಾಹಿತ್ವದಿಂದಾಗಿ ಭಾರತದ ಸಂಪತ್ತು ಬ್ರಿಟನ್ ಕಡೆಗೆ ಅಥವಾ ಇಂಗ್ಲೆಂಡ್ ನ ಕಡೆಗೆ ಹರಿದು ಹೋಗಲಾರಂಭಿಸಿತ್ತು. ಸೊ ಆಟೋಮೆಟಿಕಲಿ ಭಾರತ ಮತ್ತು ಇಂಗ್ಲೆಂಡ್ ಅನ್ನ ಕಂಪೇರ್ ಮಾಡಿದ್ರೆ ಭಾರತದಲ್ಲಿದ್ದ ಸಂಪತ್ತಲ್ಲಿ ಇಂಗ್ಲೆಂಡಿಗೆ ಸಾಗಿದೆ. ಸೊ ಆದ ಕಾರಣ ಇಂಗ್ಲೆಂಡ್ ಭಾರತಕ್ಕಿಂತ ಹೆಚ್ಚು ಸಂಪದ್ಭರಿತವಾದಂತಹ ದೇಶ ಆಯಿತು. ಸೊ ಆದ್ರಿಂದ ಆ ಆರ್ಥಿಕ ಅಸಮಾನತೆಗೆ ವಸಾಹತುಶಾಹಿತ್ವ ಮತ್ತು ಸಾಮ್ರಾಜ್ಯಶಾಹಿತ್ವ ಅನ್ನುವಂಥದ್ದು ಸಹ ಒಂದು ಬಹಳ ಮುಖ್ಯ ಕಾರಣ ಆಗಿದೆ ಅಂತ ಹೇಳ್ಬೋದು. ಸೊ ಅದರಲ್ಲಿ ಯಾವುದೆಲ್ಲ ದೇಶಗಳು ಬರ್ತದೆ ಅಂತ ಹೇಳಿದ್ರೆ, ಐರೋಪ್ಯ ರಾಷ್ಟ್ರಗಳು, ಆಫ್ರಿಕಾ, ಏಷ್ಯಾ ಹಾಗೂ ಲ್ಯಾಟಿನ್ ಅಮೆರಿಕನ್ ರಾಷ್ಟ್ರಗಳಲ್ಲಿ ತಮ್ಮ ವಸಾಹತುಗಳನ್ನ ಸ್ಥಾಪಿಸಂದ್ರೆ, ಐರೋಪ್ಯ ದೇಶಗಳು ಅಂತ ಹೇಳಿದ್ರೆ ಅದೇ ಯುರೋಪಿಯ ದೇಶಗಳು, ಫಾರ್ ಎಕ್ಸಾಂಪಲ್ ಇಂಗ್ಲೆಂಡ್ ಇರ್ಬೋದು, ಫ್ರಾನ್ಸ್ ಇರ್ಬೋದು. ಸೊ ಈ ರೀತಿ ಅನೇಕ ದೇಶಗಳು ಏನ್ ಮಾಡಿತ್ತು ಅಂತ ಹೇಳಿದ್ರೆ, ಆಫ್ರಿಕಾ, ಏಷ್ಯಾ ಮತ್ತು ಲ್ಯಾಟಿನ್ ಅಮೆರಿಕಗಳಲ್ಲಿ ಏನ್ ಮಾಡಿತ್ತು ಅಂತಂದ್ರೆ ತಮ್ಮ ವಸಾಹತುವನ್ನ ಸ್ಥಾಪಿಸುವ ಮೂಲಕ ಹೆಚ್ಚು ಸಂಪತ್ತನ್ನ ಗಳಿಸಿಕೊಂಡಿತ್ತು. ಈ ಸಾಮ್ರಾಜ್ಯಶಾಹಿತ್ವದ ಕೈ ಕೆಳಗೆ ಇದ್ದಂತಹ ರಾಷ್ಟ್ರಗಳೇನುಂಟು, ಈಗ ಆ ಸಾಮ್ರಾಜ್ಯಶಾಹಿತ್ವ ಅಥವಾ ಸಾಮ್ರಾಜ್ಯಶಾಹಿತ್ವದ ಅಂಡರ್ ಅಲ್ಲಿ ಇದ್ದಂತಹ ದೇಶಗಳು, ಫಾರ್ ಎಕ್ಸಾಂಪಲ್ ಭಾರತವನ್ನೇ ಹೇಳ್ಬೋದು. ಸೊ ಅದೇನಾಯ್ತು, ಆರ್ಥಿಕವಾಗಿ ತುಂಬಾ ಹಿಂದುಳಿತು, ಆರ್ಥಿಕವಾಗಿ ಅದು ನಷ್ಟಕ್ಕೆ ಹೋಯಿತು. ಸಂಪತ್ತೆಲ್ಲವೂ ಸಹ ಸಾಮ್ರಾಜ್ಯಶಾಹಿತ್ವ ಧೋರಣೆಯನ್ನು ಹೊಂದಿದ್ದಂತ ಐರೋಪ್ಯ ರಾಷ್ಟ್ರಗಳು ತಕೊಂಡೋದಾಗ, ಸೊ ಅದರಲ್ಲಿ ಒಳಗಾದಂತಹ ರಾಷ್ಟ್ರಗಳಲ್ಲಿ ಏನಾಯ್ತು ಅಂತ ಹೇಳಿದ್ರೆ ಆರ್ಥಿಕವಾಗಿ ಅವರು ತೀರಾ ಹಿಂದಕ್ಕೆ ಉಳಿಯಬೇಕು ಆಯ್ತು. ಸೊ 20ನೇ ಶತಮಾನದ ಪೂರ್ವ, ಸೊ ಅದು ನಾನು ಒಂದು ಮ್ಯಾಪ್ ತೋರಿಸಿದ್ದದು. ಸೊ ಇದು ಮ್ಯಾಪ್. ಸೊ ದೊಡ್ಡದಾಗಿ ಕಾಣ್ತಿರುವಂತದ್ದು ನಿಮಗೆ ಗೊತ್ತುಂಟು ಯಾವ ಖಂಡ ಅಂತ ಹೇಳಿ, ಅದು ಆಫ್ರಿಕಾ. ಸೊ ಆರ್ಥಿಕ ಸಮಾನತೆಗೆ ಸಂಬಂಧಿಸಿ ಮುಂದುವರಿದಂತೆ, ಸೊ 20ನೇ ಶತಮಾನದ ಪೂರ್ವ ಭಾಗದವರೆಗೆ ಅವರ ಪ್ರಗತಿ ಏನಾಯ್ತು ಅಂತ ಹೇಳಿದ್ರೆ ತೀವ್ರವಾಗಿ ಕುಂಠಿತವಾಗಿತ್ತು. ಸೊ 20ನೇ ಶತಮಾನ ಅಂದ್ರೆ ವಸಾಹತುಶಾಹಿತ್ವದಿಂದ ಅವರು ಮುಕ್ತರಾಗಿ ಸ್ವತಂತ್ರ ಆದ ಮೇಲೆ ಸಹ, ಸೊ ಅದರಿಂದ ಅವರು ಹೊರಗೆ ಬರ್ಬೇಕು ಅಂತ ಹೇಳಿದ್ರೆ ಸೊ ತುಂಬಾ ಕಷ್ಟ ಆಯ್ತು. ಈಗ ಫಾರ್ ಎಕ್ಸಾಂಪಲ್ ಭಾರತಕ್ಕೆ 1947ರಲ್ಲಿ ಸ್ವಾತಂತ್ರ್ಯ ಏನೋ ಸಿಕ್ಕಿತ್ತು, ಆದ್ರೆ ನಮ್ಗೆ ಆರ್ಥಿಕವಾಗಿ
ಪ್ರಭುತ್ವವನ್ನ ಪಡ್ಕೊಳ್ಳಿಕ್ಕೆ ಅಥವಾ ಆರ್ಥಿಕವಾಗಿ ಮುಂದುವರಿಲಿಕ್ಕೆ ಅನೇಕ ವರ್ಷಗಳು, ಅನೇಕ ದಶಮಾನಗಳು ನಮಗೆ ಬೇಕಾಯಿತು. ಆರ್ಥಿಕವಾಗಿ ನಾವು ಮುನ್ನುಗ್ಬೇಕು ಅಂತ ಹೇಳಿದ್ರೆ, ಬೇರೆ ದೇಶಗಳ ಸಮಾನಕ್ಕೆ ಬಂದು ನಿಲ್ಬೇಕು ಅಂತ ಹೇಳಿದ್ರೆ ಬಹಳಷ್ಟು ಸಮಯಗಳು ಬೇಕಾಯಿತು. ಸೊ ಆದ್ರಿಂದ ಸುಮಾರು ವರ್ಷಗಳ ಕಾಲ ಭಾರತ ಸೇರಿ ಅನೇಕ ವಸಾಹತುಶಾಹಿತ್ವಕ್ಕೆ ಒಳಗಾಗಿದ್ದಂತ ಅನೇಕ ರಾಷ್ಟ್ರಗಳಲ್ಲಿ ಆರ್ಥಿಕ ಮಟ್ಟ ತೀವ್ರವಾಗಿ ಕುಂಠಿತವಾಗಿತ್ತು. ಸ್ವಾತಂತ್ರ್ಯ ನಂತರ ಏಷ್ಯಾ ಹಾಗೂ ಆಫ್ರಿಕಾದ ರಾಷ್ಟ್ರಗಳು ಅಭಿವೃದ್ಧಿ ಸಾಧಿಸಲಿಕ್ಕೆ ಪ್ರಯತ್ನವನ್ನ ಪ್ರಾರಂಭಿಸಿದವು, ಭಾರತವು ಸೇರಿ. ಆದ್ರೆ ಕೃಷಿ, ಕೈಗಾರಿಕೆ, ಸಾರಿಗೆ ಮತ್ತು ಸಂಪರ್ಕ, ವಿಜ್ಞಾನ, ಶಿಕ್ಷಣ, ತಂತ್ರಜ್ಞಾನ ಇರ್ಬೋದು, ಆರೋಗ್ಯ ಕ್ಷೇತ್ರ ಇರ್ಬೋದು, ಎಲ್ಲ ಕ್ಷೇತ್ರಗಳಲ್ಲಿ ಪ್ರಗತಿ ಸಾಧಿಸಲು ಆ ಎಲ್ಲ ಕ್ಷೇತ್ರ ಪ್ರಗತಿ ಸಾಧಿಸ್ಬೇಕು ಅಂತ ಹೇಳಿದ್ರೆ ಏನ್ ಬೇಕು? ಹಣಕಾಸಿನ ನೆರವು ಬೇಕು. ಅಂತಹ ರಾಷ್ಟ್ರಗಳಲ್ಲಿ ಹಣಕಾಸಿನ ಕೊರತೆ ಇತ್ತು, ಆರ್ಥಿಕ ಬಿಕ್ಕಟ್ಟು ಇತ್ತು, ಆ ದೇಶಗಳಲ್ಲಿ ಆರ್ಥಿಕವಾಗಿ ಹಿನ್ನಡೆ ಇತ್ತು. ಆದ್ರಿಂದ ಆ ಎಲ್ಲ ಕ್ಷೇತ್ರಗಳಲ್ಲಿ ಪ್ರಗತಿ ಸಾಧಿಸ್ಲಿಕ್ಕೆ ಇಮಿಡಿಯೇಟ್ ಆಗಿ, ಅಂದ್ರೆ ಸ್ವಾತಂತ್ರ್ಯ ಹೊಂದಿದ ಕೂಡಲೇ ವಿಜ್ಞಾನ ಕ್ಷೇತ್ರ ಇರ್ಬೋದು, ತಂತ್ರಜ್ಞಾನ ಕ್ಷೇತ್ರ ಇರ್ಬೋದು, ಅಥವಾ ಶಿಕ್ಷಣ ಕ್ಷೇತ್ರ, ಆರೋಗ್ಯಕ್ಕೆ ಸಂಬಂಧಿಸಿದಂತಹ ಕ್ಷೇತ್ರಗಳಿರ್ಬೋದು, ಅಲ್ಲಿ ಕೂಡಲೇ ಸ್ವಾತಂತ್ರ್ಯ ಹೊಂದಿದ ಕೂಡಲೇ ಆ ಕ್ಷೇತ್ರಗಳಲ್ಲಿ ಪ್ರಗತಿ ಹೊಂದಲಿಕ್ಕೆ ಸಾಧ್ಯ ಆಗ್ಲಿಲ್ಲ. ಯಾಕೆ? ದ ರೀಸನ್, ಅವರಿಗೇನು ಎಕನಾಮಿಕಲಿ ಅಥವಾ ಆರ್ಥಿಕವಾಗಿ ಹಿನ್ನಡೆ ಇತ್ತು, ಹಣಕಾಸಿನ ಕೊರತೆ ಇತ್ತು. ಆದ್ರಿಂದ ಎಲ್ಲ ಕ್ಷೇತ್ರಗಳಲ್ಲಿ ಆದಷ್ಟು ಬೇಗ ಡೆವಲಪ್ಮೆಂಟ್ ಆಗ್ಲಿಕ್ಕೆ ಸಾಧ್ಯ ಆಗ್ಲಿಲ್ಲ. ಡೆವಲಪ್ಮೆಂಟ್ ಆಗ್ಬೇಕು ಅಂತ ಹೇಳಿದ್ರೆ, ಈಗ ಫಾರ್ ಎಕ್ಸಾಂಪಲ್ ಒಬ್ಬ ವ್ಯಕ್ತಿಗೆ ಏನೋ ಸಾಧಿಸ್ಬೇಕು, ಏನೋ ಒಂದು ಹೊಸ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೇಕು. ಮೀಡಿಯಂ ಇದ್ರಲ್ಲಿ ಇದ್ದಾನ ಅವನು. ಅವನಿಗೊಂದು ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೇಕು ಅಂತ ಹೇಳಿದ್ರೆ, ಅವನಲ್ಲಿ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೇಕು ಐಡಿಯಾ ಎಲ್ಲ ಉಂಟು. ಬಟ್ ಅವನಲ್ಲಿ ಹಣಕಾಸಿನ ಕೊರತೆ ಉಂಟು. ಆಗ ಅವನು ಏನ್ ಮಾಡ್ತಾನೆ? ಬೇರೆಯವರ ಕೈಯಿಂದ ಹಣಕಾಸಿನ ನೆರವನ್ನ ಪಡ್ಕೊಳ್ತಾನೆ. ಇಲ್ಲಿ ಸಹ ಅದೇ ಆದ್ದು. ವಸಾಹತುಶಾಹಿತ್ವಕ್ಕೆ ಒಳಗಾಗಿದ್ದಂತಹ ದೇಶಗಳು, ಭಾರತವೂ ಸೇರಿದಂತೆ, ಆಫ್ರಿಕಾದ ಕೆಲವು ದೇಶಗಳಿರ್ಬೋದು, ಆ ಎಲ್ಲ ರಾಷ್ಟ್ರಗಳಲ್ಲಿ ಏನಾಯ್ತು ಅಂತ ಹೇಳಿದ್ರೆ, ಅನೇಕ ಕ್ಷೇತ್ರಗಳ ಪ್ರಗತಿ ಆಗ್ಬೇಕಾದಂಥದ್ದು ಅನಿವಾರ್ಯವಾಗಿತ್ತು. ಅನೇಕ ಕ್ಷೇತ್ರಗಳ ಪ್ರಗತಿ ಆಗ್ಬೇಕು ಅಂತ ಹೇಳಿದ್ರೆ ಅವರಿಗೆ ಹಣಕಾಸಿನ ನೆರವು ಬೇಕಾಗಿತ್ತು. ಆಗ ಅವ್ರು ಏನಾಯ್ತು? ಬೇರೆ ದೇಶಗಳ ಜೊತೆಯಲ್ಲಿ ವಿದೇಶಿ ಸಹಕಾರವನ್ನ ಬಯಸಿದ್ರು. ಬೇರೆ ರಾಷ್ಟ್ರಗಳ ಜೊತೆಯಲ್ಲಿ ಆರ್ಥಿಕ ನೆರವನ್ನ ಬಯಸುವಂಥದ್ದು ಅನಿವಾರ್ಯವಾದಂತಹ ಪರಿಸ್ಥಿತಿ ಆಯಿತು. ಆ ಮೂಲಕ ಪರಸ್ಪರ ದೇಶಗಳ ನಡುವೆ ಆರ್ಥಿಕ ನೆರವು ಅನ್ನುವಂತಹ ಕಾನ್ಸೆಪ್ಟ್ ಅಲ್ಲಿಂದ ಪ್ರಾರಂಭ ಆಗಿರುವಂಥದ್ದು. ಆರ್ಥಿಕವಾಗಿ ಹಿಂದುಳಿದಂತಹ ರಾಷ್ಟ್ರಗಳಿಗೆ 1945 ಬಳಿಕ ರಾಜಕೀಯ ಧ್ರುವೀಕರಣ ಆಧರಿಸಿ ಅಮೆರಿಕ ಹಾಗೂ USSR, ಸೋವಿಯತ್ ರಷ್ಯಾ ಗುಂಪುಗಳು ಸಹಾಯ ನೀಡಲಿಕ್ಕೆ ಪ್ರಾರಂಭಿಸಿದವು. ಅವುಗಳು ಏನ್ ಮಾಡಿತ್ತು ಅಂತ ಹೇಳಿದ್ರೆ, ಸ್ವಲ್ಪ ಅವುಗಳಿಗೆ ಲಾಭ ಆಗುವ ದೃಷ್ಟಿಯಲ್ಲೇ ಸಹಾಯವನ್ನ ಮಾಡಿತ್ತು. ಅಂದ್ರೆ ಅಲ್ಲಿ ಪರಸ್ಪರ ಎರಡು ರಾಷ್ಟ್ರಗಳ ನಡುವೆ ಕೋಲ್ಡ್ ವಾರ್ ಆಗ್ತಾ ಇತ್ತು. 1945 ನಂತರ USA ಮತ್ತು USSR ಗಳ ನಡುವೆ ಕೋಲ್ಡ್ ವಾರ್ಗಳು ಸಂಭವಿಸ್ತಾ ಇತ್ತು. ಅವುಗಳು ಆರ್ಥಿಕವಾಗಿ ಬೇರೆ ರಾಷ್ಟ್ರಗಳಿಗೆ ಸಹಾಯ ಮಾಡುವಂತಹ ಸಂದರ್ಭದಲ್ಲಿ ತಮ್ಮ ಬಳಗಕ್ಕೆ ಅಥವಾ ತಮ್ಮ ರಾಷ್ಟ್ರವನ್ನ ಬಲಿಷ್ಠಗೊಳಿಸುವಂತಹ ಒಂದು ಯೋಚನೆ ಅಥವಾ ದೃಷ್ಟಿಕೋನವನ್ನು ಸಹ ರಾಷ್ಟ್ರಗಳು ಹೊಂದಿತ್ತು ಅಂತ ಹೇಳ್ಬೋದು ನಾವು. ಆದ್ರೆ ಈ ರಾಷ್ಟ್ರಗಳ ಬಡತನ ಮುಂದುವರಿದ ದೇಶಗಳ ರಾಜಕೀಯ ಸ್ವಾರ್ಥದ ಸಾಧನೆಗೆ ಪೂರಕವಾಗಿ ಪರಿಣಮಿಸಿತು. ಅಂದ್ರೆ ನಾನಾಗ ಹೇಳಿದ ಹಾಗೆ, ಅಲ್ಲಿ ವಸಾಹತುಶಾಹಿತ್ವಕ್ಕೆ ಒಳಗಾಗಿ ಅಥವಾ ಆರ್ಥಿಕವಾಗಿ ಹಿನ್ನಡೆ ಹೊಂದಿದಂತಹ ರಾಷ್ಟ್ರಗಳಲ್ಲಿರುವಂತಹ ಬಡತನ ಮುಂದುವರಿದ ದೇಶಗಳ ರಾಜಕೀಯ ಸ್ವಾರ್ಥದ ಮೇಲೆ ಸಾಧನೆಗೆ ಪೂರಕವಾಗಿ ಅದು ಪರಿಣಮಿಸಿತು. ಅದನ್ನು ಅವರು ಅಡ್ವಾಂಟೇಜ್ ಆಗಿ ತಕೊಳ್ತಾ ಹೋದ್ರು. ಇದೇ ರೀತಿಯಲ್ಲಿ ಮುಂದುವರಿದು ಅಂದ್ರೆ ಬಲಿಷ್ಠ ರಾಷ್ಟ್ರಗಳು ಅಥವಾ ಆರ್ಥಿಕವಾಗಿ ಬಲಿಷ್ಠವಿದ್ದಂತಹ ರಾಷ್ಟ್ರಗಳು ಬಡ ರಾಷ್ಟ್ರಗಳಿಗೆ ಏನೋ ಒಂದು ವಿಚಾರಗಳನ್ನು ಅವರಿಗೆ ಅಡ್ವಾಂಟೇಜ್ ಆಗುವಂತಹ ರೀತಿಯಲ್ಲಿ ಆರ್ಥಿಕ ನೆರವನ್ನ ನೀಡಲಿಕ್ಕೆ ಪ್ರಾರಂಭಿಸಿದ್ರು. ಇದೇ ರೀತಿ ಮುಂದುವರಿದು ನೆಕ್ಸ್ಟ್ ಏನಾಗ್ತದೆ ಅಂತ ಹೇಳಿದ್ರೆ, ಮುಂದಿನ ಕಾಲಘಟ್ಟಕ್ಕಾಗೋ ಏನಾಯ್ತು ಅಂತ ಹೇಳಿದ್ರೆ, ಈಗ ಆರ್ಥಿಕ ಅಸಮಾನತೆಗೆ ಸಂಬಂಧಿಸಿ ಭಾರತ ತನ್ನೊಳಗೆ ಯಾವ ರೀತಿಯ ಕ್ರಮಗಳನ್ನ ಕೈಗೊಂಡಿತು ಅನ್ನೋದನ್ನ ನಾವು ನೆಕ್ಸ್ಟ್ ನೋಡ್ತಾ ಹೋಗುವ. ಭಾರತ ಅಲಿಪ್ತ ನೀತಿಯನ್ನು ಜಗತ್ತಿನಲ್ಲಿ ಮುಂದುವರಿಸ್ತದೆ. ಅಲಿಪ್ತ ನೀತಿ ಅಂತ ಹೇಳಿದ್ರೆ ನ್ಯೂಟ್ರಲ್ ಆಗಿರುವಂಥದ್ದು, ತಟಸ್ಥವಾಗಿರುವಂಥದ್ದು, ಯಾವುದೋ ಒಂದು ಪಕ್ಷಕ್ಕೆ ಸಹ ಸೇರದೇ ಇರುವಂತಹ ಧೋರಣೆಯನ್ನ ಭಾರತ ಕೈಗೊಳ್ತದೆ. ಯಾವುದೇ ಷರತ್ತುಗಳಿಲ್ಲದೆ ಮುಂದುವರಿದ ದೇಶಗಳು ಬಡ ರಾಷ್ಟ್ರಗಳಿಗೆ ಆರ್ಥಿಕ ನೆರವನ್ನ ನೀಡಬೇಕೆಂಬ ನೀತಿಯನ್ನು ಭಾರತ ಪ್ರತಿಪಾದಿಸ್ತದೆ. ಅಂದ್ರೆ ನಾನು ಆಗ್ಲೇ ಹೇಳಿದಾಗೆ USA ಇರ್ಬೋದು, USSR ಇರ್ಬೋದು, ಬಡ ರಾಷ್ಟ್ರಗಳಿಗೇನು ಆರ್ಥಿಕ ನೆರವನ್ನ ನೀಡ್ತಾ ಇತ್ತು. ಆದ್ರೆ ಕೆಲವೊಂದು ಕಂಡೀಷನ್ಗಳಿತ್ತು ಅವರದ್ದು. ಅಂದ್ರೆ ಈಗ ಫಾರ್ ಎಕ್ಸಾಂಪಲ್ ಮೊದ್ಲೆಲ್ಲ ಇತ್ತು, ಹೇಗೆ ಅಂತ ಹೇಳಿದ್ರೆ, ಯಾವುದೋ ಒಂದು ಸಾಮ್ರಾಜ್ಯಕ್ಕೆ ಇನ್ನೊಂದು ಸಾಮ್ರಾಜ್ಯ ಸಹಾಯವನ್ನ ಇಟ್ಟಿದ್ರೆ, ಅಥವಾ ಈಗ ಫಾರ್ ಎಕ್ಸಾಂಪಲ್ ಸಹಾಯಕ ಸೈನ್ಯ ಪದ್ಧತಿಯಲ್ಲಿ ಇದ್ದ ರೀತಿಯಲ್ಲಿ ಆರ್ಥಿಕವಾದಂತ ನೆರವನ್ನು ನೀಡಿದ್ರೆ ಅವರ ಕೆಲವೊಂದು ಕಂಡೀಷನ್ಗಳನ್ನ
ಏನು ಅದಕ್ಕೆ ಏನು ಒಳಗಾಗಿರುವಂಥದ್ದು ಸಹ ಅವಶ್ಯಕವಾಗಿರ್ತದೆ. ಸೊ ಅದೇ ರೀತಿಯ ಆ ಒಂದು ಧೋರಣೆಯನ್ನ ಭಾರತ ಏನ್ ಮಾಡ್ತದೆ ಅಂತ ಹೇಳಿದ್ರೆ ವಿರೋಧಿಸ್ತದೆ, ಖಂಡಿಸ್ತದೆ. ಸೊ ಭಾರತ ಏನ್ ಮಾಡ್ತದೆ ಅಂತ ಹೇಳಿದ್ರೆ ಬಲಿಷ್ಠ ರಾಷ್ಟ್ರಗಳು ಬಡ ರಾಷ್ಟ್ರಗಳಿಗೆ ಆರ್ಥಿಕ ನೆರವನ್ನ ನೀಡಬೇಕು, ಆದ್ರೆ ಯಾವುದೇ ಒಂದು ಷರತ್ತುಗಳನ್ನ ಹಾಕಬಾರ್ದು, ಆ ಬಡ ರಾಷ್ಟ್ರಗಳನ್ನ ಷರತ್ತುಗಳಿಗೆ ಒಳಪಡಿಸಬಾರ್ದು ಅನ್ನುವಂತಹ ನೀತಿಯನ್ನು ಭಾರತ ಪ್ರತಿಪಾದಿಸ್ತಾ ಬರ್ತದೆ. ಆ ಮೂಲಕ ಹಿಂದುಳಿದ ರಾಷ್ಟ್ರಗಳ ಒಂದು ಗೌರವವನ್ನ, ಆತ್ಮಗೌರವವನ್ನ ಎತ್ತಿ ಹಿಡುವಲ್ಲಿ ಭಾರತ ಬಹಳ ಪ್ರಮುಖವಾದಂತಹ ಪಾತ್ರವನ್ನ ವಹಿಸ್ತಾ ಹೋಗ್ತದೆ. ಸೊ ಅದರ ಒಂದಿಗೆ ಏನಾಯ್ತು ಅಂತ ಹೇಳಿದ್ರೆ, ಸೊ ಶ್ರೀಮಂತ ರಾಷ್ಟ್ರಗಳ ಬಂಡವಾಳವು ಕೂಡ ಬಡ ರಾಷ್ಟ್ರಗಳಿಗೆ ಹರಿದು ಬರುವಂತೆ ಪ್ರಾರಂಭಿಸಿತು. ಅಂದ್ರೆ ಈಗ ಅಲ್ಲಿ ಆ ಒಂದು ಕಾನ್ಸೆಪ್ಟ್ ಹೇಗೆ ಬರ್ತದೆ ಅಂದ್ರೆ GPS ಅಂತ ಎಲ್ ಪಿ ಜಿ ಅಂತ ಹೇಳಿದ್ರೆ ಏನು ಅಂತ ಹೇಳಿದ್ರೆ ಲಿಬರಲೈಸೇಷನ್, ಪ್ರೈವೇಟೈಸೇಷನ್ ಮತ್ತು ಗ್ಲೋಬಲೈಸೇಷನ್, ಜಾಗತೀಕರಣ, ಖಾಸಗೀಕರಣ, ಆ ರೀತಿಯ ಒಂದು ಉದಾರೀಕರಣ ಅನ್ನುವಂತಹ ಧೋರಣೆಗಳಲ್ಲಿ ಬರ್ತದೆ. ಸೊ ಆ ಮೂಲಕ ಅಂದ್ರೆ ಶ್ರೀಮಂತ ರಾಷ್ಟ್ರಗಳು ಬಡ ರಾಷ್ಟ್ರಗಳಲ್ಲಿ ತಮ್ಮ ಬಂಡವಾಳವನ್ನ ಹೂಡ್ಲಿಕ್ಕೆ ಪ್ರಾರಂಭಿಸಿದ್ರು, ಅಂದ್ರೆ ಇಂಟರ್ನ್ಯಾಷನಲ್ ಕಂಪನಿಗಳನ್ನ ಪ್ರಾರಂಭಿಸುವ ಮೂಲಕವಾಗಿ. ಸೊ ಅದರೊಂದಿಗೆ ಹೊಸ ಜಗತ್ತು ಪ್ರಾರಂಭ ಆಯಿತು. ಸೊ ಅದೇ ಏನು ಅಂತ ಹೇಳಿದ್ರೆ ತೃತೀಯ ಜಗತ್ತು ಎಂಬ ವಿಚಾರವೇ ಬಡ ರಾಷ್ಟ್ರಗಳು ತಮ್ಮ ಅಂಶವನ್ನು ಎತ್ತಿ ತೋರುತ್ತಿರುವಂತಹ ಒಂದು ವಿಚಾರ ಆಗಿ ಪರಿಣಮಿಸ್ತದೆ. ಸೊ ಈ ದೇಶಗಳು ಆಹಾರ, ಬಂಡವಾಳ, ತಾಂತ್ರಿಕತೆ, ಆರೋಗ್ಯ ಸಲಕರಣೆ, ಉನ್ನತ ವ್ಯಾಸಂಗದ ಅವಕಾಶಗಳು ಮುಂತಾದ ಕೊರತೆಗಳಿಂದ ಹೊರಬರಲು ಪ್ರಯತ್ನಿಸ್ತದೆ. ಆ ಮೂಲಕ ಅಂದ್ರೆ ಬಡ ರಾಷ್ಟ್ರಗಳಿಗೆ ಬಲಿಷ್ಠವಾದಂತಹ ರಾಷ್ಟ್ರಗಳು ಹೆಲ್ಪ್ ಮಾಡ್ತದೆ, ಆದ್ರೆ ಅದರ ಮೊದಲಿದ್ದಂತಹ ಧೋರಣೆಯನ್ನ ಕೈ ಬಿಟ್ಟು ಹೆಲ್ಪ್ ಮಾಡುವಂತಹ ದೃಷ್ಟಿಕೋನವನ್ನು ಭಾರತ ಪ್ರತಿಪಾದಿಸ್ತದೆ. ಅದರ ಮೂಲಕ ಇಡೀ ಜಗತ್ತಿನಲ್ಲಿ ಕೆಲವೊಂದಷ್ಟು ಬದಲಾವಣೆಗಳ ಆರಂಭ ಆಗ್ತದೆ. ಅಂದ್ರೆ ಕಂಡೀಷನ್ಗಳಲ್ಲಿ ಸಹ ಕೆಲವೊಂದು ಚೇಂಜಸ್ಗಳಾಗ್ಲಿಕ್ಕೆ ಪ್ರಾರಂಭ ಆಗ್ತದೆ. ಅಂದ್ರೆ ಬಲಿಷ್ಠ ರಾಷ್ಟ್ರಗಳು ಬಡ ರಾಷ್ಟ್ರಗಳಲ್ಲಿ ತಮ್ಮ ಇಂಟರ್ನ್ಯಾಷನಲ್ ಕಂಪನಿಗಳನ್ನ ಸ್ಥಾಪನೆ ಮಾಡುದು, ಅಥವಾ ಅಲ್ಲಿ ಯಾವುದೋ ಒಂದು ಬಿಸ್ನೆಸ್ಗಳಿಗೆ ಬಂಡವಾಳವನ್ನ ಹೂಡುವಂಥದ್ದು. ಸೊ ಆ ರೀತಿಯಲ್ಲಿ ಕೆಲವೊಂದು ವಿಚಾರಗಳಾಗಿ ಪರಿಣಮಿಸ್ತದೆ. ಸೊ ಈ ಮೂಲಕ ಬಡ ರಾಷ್ಟ್ರಗಳು ಸಹ ಆರ್ಥಿಕವಾಗಿ ಪ್ರಗತಿ ಹೊಂದಲಿಕ್ಕೆ ಪ್ರಾರಂಭ ಆಗ್ತದೆ. ಆಹಾರ ಇರ್ಬೋದು, ಬಂಡವಾಳ, ತಾಂತ್ರಿಕತೆ, ಆರೋಗ್ಯ ಸಲಕರಣೆ, ಉನ್ನತ ವ್ಯಾಸಂಗದ ಅವಕಾಶಗಳು ಮುಂತಾದ ಕೊರತೆಗಳಿಂದ ಹೊರಬರಲಿಕ್ಕೆ ಬಡ ರಾಷ್ಟ್ರಗಳು ಪ್ರಯತ್ನಿಸ್ತದೆ. ಅದೇ ರೀತಿ ಅನ್ಯ ರಾಷ್ಟ್ರಗಳಲ್ಲಿನ ಅನಗತ್ಯ ವೆಚ್ಚ, ಮುಕ್ತ ವ್ಯಾಪಾರ, ಅಸಮರ್ಪಕ ಪೈಪೋಟಿ, ಜಾಗತೀಕರಣ ಮುಂತಾದ ವಿದ್ಯಮಾನಗಳು ಬಡ ರಾಷ್ಟ್ರಗಳ ಮೇಲೆ ಹಲವಾರು ದುಷ್ಪರಿಣಾಮವನ್ನು ಸಹ ಬೀರ್ತದೆ. ಅಂದ್ರೆ ಈಗ ಬೇರೆ ರಾಷ್ಟ್ರ ಬಡ ರಾಷ್ಟ್ರದ ಮೇಲೆ ಸಹಾಯ ಮಾಡೋದೇನೋ ಒಳ್ಳೆ ವಿಚಾರ ಅಂತ ಹೇಳ್ಬೋದು, ಆದ್ರೆ ಬಡ ರಾಷ್ಟ್ರದ ಮೇಲೆ ಅದು ಕೆಲವೊಂದಷ್ಟು ದುಷ್ಪರಿಣಾಮವನ್ನ ಬೀರ್ತದೆ. ಸೊ ಫಾರ್ ಎಕ್ಸಾಂಪಲ್ ಅನಗತ್ಯವಾದಂತಹ ವೆಚ್ಚಗಳಿರ್ಬೋದು, ಅಥವಾ ಮುಕ್ತ ವ್ಯಾಪಾರಕ್ಕೆ ರಿಸ್ಟ್ರಿಕ್ಷನ್ಸ್ಗಳು ಬರುವಂತದ್ದಿರ್ಬೋದು, ಅಸಮರ್ಪಕವಾದಂತಹ ಪೈಪೋಟಿ, ಜಾಗತೀಕರಣ. ಸೊ ಇದೆಲ್ಲವೂ ಸಹ ಜಾಗತೀಕರಣದಿಂದ ಎಷ್ಟು ಅಡ್ವಾಂಟೇಜಸ್ ಇದೆಯೋ, ಅಂದ್ರೆ ಎಷ್ಟು ಉಪಯೋಗ ಇದೆಯೋ ಅಷ್ಟೇ ಅನಾನುಕೂಲತೆಯೂ ಸಹ ಇರ್ಬೋದು. ಅನುಕೂಲವೂ ಸಹ ಇದೆ, ಅನಾನುಕೂಲತೆಯೂ ಸಹ ಇದೆ ಅಂತ ಹೇಳ್ಬೋದು. ಸೊ ಇವೆಲ್ಲವನ್ನು ನೀಗಿಸುವಲ್ಲಿ ವಿಶ್ವಸಂಸ್ಥೆ ಹಾಗೂ ಮುಂದುವರಿದ ರಾಷ್ಟ್ರಗಳು ಪೂರಕವಾಗಿ ಯತ್ನಿಸಬೇಕಾಗಿದೆ. ಸೊ ಭಾರತ ಒಂದು ಪ್ರಗತಿಪರ ರಾಷ್ಟ್ರವಾಗಿ ವಿಶ್ವ ಕುಟುಂಬದ ಎಲ್ಲಾ ರಾಷ್ಟ್ರಗಳ ಮಧ್ಯೆ ಆರ್ಥಿಕ ನ್ಯಾಯ ಹಾಗೂ ಸಮಾನತೆಯನ್ನ ಪ್ರತಿಪಾದಿಸ್ತಾ ಬಂದಿದೆ. ಭಾರತದ ಧೋರಣೆ ಏನು ಅಂತ ಹೇಳಿದ್ರೆ ಜಗತ್ತಿನ ಎಲ್ಲಾ ರಾಷ್ಟ್ರಗಳು ಸಹ ಆರ್ಥಿಕವಾಗಿ ಏನಾಗ್ಬೇಕು ಅಂತ ಹೇಳಿದ್ರೆ ಸಮರ್ಥರಾಗಬೇಕು. ಸೊ ಆರ್ಥಿಕ ಸಮಾನತೆ ಅನ್ನುವಂಥದ್ದು ಇಡೀ ಪ್ರಪಂಚದಲ್ಲಿ ತಲೆದೂರ್ಬೇಕು ಅನ್ನುವಂಥದ್ದು ಭಾರತದ ಮೇನ್ ಆದಂತಹ ಕಾನ್ಸೆಪ್ಟ್. ಸೊ ಅದಕ್ಕೆ ಪೂರಕವಾಗಿ ಅನೇಕ ರಾಷ್ಟ್ರಗಳ ಮಧ್ಯೆ ಆರ್ಥಿಕ ನ್ಯಾಯ, ಒಂದೇ ರೀತಿಯಾದಂತಹ ಆರ್ಥಿಕ ನ್ಯಾಯ ಇರಬೇಕು ಅಂತ ಹೇಳಿ ಭಾರತ ಪ್ರತಿಪಾದಿಸ್ತಾ ಬಂದಿರುವಂಥದ್ದು. ಸೊ ಇದಿಷ್ಟು ಜಾಗತಿಕ ಸಮಸ್ಯೆಗಳಿಗಿರುವಂತಹ ಪ್ರಮುಖ ವಿಚಾರಗಳು. ಸೊ ನೋಡಿ, ಇಲ್ಲಿ ಒಂದು ಕಾರ್ಟೂನ್ ನಲ್ಲಿ ತೋರಿಸ್ತೇನೆ. ಸೊ ಎಷ್ಟೊಂದು ಅಂದ್ರೆ ಬಡ ರಾಷ್ಟ್ರಗಳಿಗೆ ಸಹಾಯ ಮಾಡ್ತದೆ, ಯಾವೊಂದು ಧೋರಣೆಯಲ್ಲಿ ಅಂತ ಹೇಳಿ ನೋಡಿ. ಸೊ ಬಡ ರಾಷ್ಟ್ರಗಳಿಗೆ ಮುಂದುವರಿದ ದೇಶಗಳು ಯಾವ ರೀತಿಯಲ್ಲಿ ಸಹಾಯ ಮಾಡ್ತಾ ಇದೆ ಅಂತ ಹೇಳಿ ಇದಕ್ಕೆ ಸಂಬಂಧಿಸಿದಂತಹ ಕೆಲವೊಂದಷ್ಟು ಚಿತ್ರಗಳನ್ನು ನಾನು ತೋರಿಸಿರುವಂಥದ್ದು. ಸೊ ಇಲ್ಲಿಗೆ ಏನಾಯ್ತಂದ್ರೆ ಮಕ್ಕಳೇ, ಈ ಒಂದು ಪಾಠ ಇಲ್ಲಿಗೆ ಮುಗೀತದೆ. ಸೊ ಅದು ಯಾವುದು ಅಂತ ಹೇಳಿದ್ರೆ ಜಾಗತಿಕ ಸಮಸ್ಯೆಗಳು ಅನ್ನುವಂತಹ ಪಾಠ ಇಲ್ಲಿಗೆ ಮುಗೀತದೆ. ಸೊ ನೆಕ್ಸ್ಟ್ ನಾವು ನೋಡ್ಲಿಕ್ಕಿರುವಂತಹ ಟಾಪಿಕ್ ಯಾವುದು ಅಂತ ಹೇಳಿದ್ರೆ ಅದು ವಿಶ್ವಸಂಸ್ಥೆಗೆ ಸಂಬಂಧಿಸಿ ಪೊಲಿಟಿಕಲ್ ಸೈನ್ಸ್ ನ ಲಾಸ್ಟ್ ಪಾಠ. ಸೊ ಜಾಗತಿಕ ಸಂಸ್ಥೆ. ಒಂದು ನಿಮಿಷ ಮಕ್ಕಳೇ.
ಓಕೆ, ನೆಕ್ಸ್ಟ್ ಪಾಠವೇ ಯಾವುದು ಅಂತ ಹೇಳಿದ್ರೆ ಜಾಗತಿಕ ಸಂಸ್ಥೆ ಅನ್ನುವಂತಹ ಪಾಠ. ಸೊ ಇದು ಈ ಪಾಠ ಎಲ್ಲಿಗೆ ಕಂಟಿನ್ಯೂಷನ್ ಆಗಿರ್ತದೆ ಅಂತ ಹೇಳಿದ್ರೆ ಜಾಗತಿಕ ಸಮಸ್ಯೆಗಳಿಗೆ ಕಂಟಿನ್ಯೂಷನ್ ಹೌದು, ಆದರೆ ಇದು ಇನ್ನೂ ಹೆಚ್ಚಾಗಿ ಯಾವ ಪಾಠಕ್ಕೆ ತುಂಬಾ ರಿಲೇಟೆಡ್ ಆಗಿರುವಂತಹ ವಿಚಾರ ಅಂತ ಹೇಳಿದ್ರೆ, ಸೊ ನಿಮಗೆ ಗೊತ್ತೇ ಉಂಟು, ಸೊ ಇತಿಹಾಸದ ಲಾಸ್ಟ್ ಪಾಠ 20ನೇ ಶತಮಾನದ ರಾಜಕೀಯ ಆಯಾಮಗಳನ್ನುವಂತಹ ಪಾಠಕ್ಕೆ ಪೂರಕವಾಗಿರುವಂತಹ ಪಾಠವೇ ಜಾಗತಿಕ ಸಂಸ್ಥೆಗಳನ್ನುವಂತಹ ಒಂದು ಪಾಠ ಆಗಿದೆ. ಸೊ ಹೇಗೆ ಅಂತ ಹೇಳಿದ್ರೆ ನಮಗೆ ಗೊತ್ತೇ ಉಂಟು, ಫಸ್ಟ್ ವರ್ಲ್ಡ್ ವಾರ್ ಮತ್ತು ಸೆಕೆಂಡ್ ವರ್ಲ್ಡ್ ವಾರ್ಗಳು ನಡೀತು ಅಂತ ಹೇಳಿ 1914 to 1918 ತನಕ ಫಸ್ಟ್ ವರ್ಲ್ಡ್ ವಾರ್, 1939 to 1945 ತನಕ ಸೆಕೆಂಡ್ ವರ್ಲ್ಡ್ ವಾರ್ ಅನ್ನು ನಡೆದಿರುವಂತದ್ದು. ಫಸ್ಟ್ ವರ್ಲ್ಡ್ ವಾರ್ ಆದ ಕೂಡಲೇ ಅಂದ್ರೆ 18ಗೆ ಆಗುವಾಗ ಫಸ್ಟ್ ವರ್ಲ್ಡ್ ವಾರ್ ಏನೋ ಮುಗೀತು. ಸೊ ಅದಾದ್ಮೇಲೆ ಕೆಲವೊಂದಷ್ಟು ರಾಷ್ಟ್ರಗಳು ಸೊ ಇನ್ನು ಇಂಥ ಯುದ್ಧ ಆಗ್ಬಾರ್ದು, ಫಸ್ಟ್ ವರ್ಲ್ಡ್ ವಾರ್ ಅಲ್ಲೇ ಅನೇಕ ಪ್ರಾಬ್ಲಮ್ಸ್ಗಳು ಆಗಿತ್ತು ಆಲ್ರೆಡಿ, ಸೊ ಇನ್ನು ಆ ರೀತಿಯ ಸಮಸ್ಯೆಗಳು ಆಗ್ಬಾರ್ದು ಅನ್ನುವಂತಹ ಕಾರಣಕ್ಕೋಸ್ಕರ ಶಾಂತಿ ಸ್ಥಾಪನೆಗೋಸ್ಕರನೇ ಆಗ್ಲೇ ಒಂದು ಸಂಸ್ಥೆಯನ್ನ ಪ್ರಾರಂಭಿಸಿದ್ರು. ಅದು ಯಾವುದು ಅಂತ ನಮಗೆ ಗೊತ್ತೇ ಉಂಟು, ಲೀಗ್ ಆಫ್ ನೇಷನ್ಸ್. ಸೊ ಲೀಗ್ ಆಫ್ ನೇಷನ್ 1919 ಸ್ಥಾಪನೆ ಆಯ್ತು. ಸೊ ಅದೇನ್ ಮಾಡ್ಬೇಕಿತ್ತು, ಜಗತ್ತಿನ ಎಲ್ಲಾ ರಾಷ್ಟ್ರಗಳಲ್ಲಿ ಶಾಂತಿ ನೆಲೆದೋರುವಂತಹ ಧೋರಣೆಯನ್ನ ಅದು ಇಟ್ಟುಕೊಂಡಿತ್ತು. ಸೊ ಅದರ ರೀತಿಯಲ್ಲಿ ಕಾರ್ಯವನ್ನ ನಿರ್ವಹಿಸಬೇಕಿತ್ತು. ಆದ್ರೆ ಏನಾಯ್ತು ಅಂತ ಹೇಳಿದ್ರೆ ಫಸ್ಟ್ ವರ್ಲ್ಡ್ ವಾರ್ ಅಲ್ಲ ಹುಟ್ಟಿದಂತಹ ದ್ವೇಷ ಯಾವ ಲೆವೆಲ್ಗೆ ಒಂದು ಡೆವಲಪ್ಮೆಂಟ್ ಆಗ್ತಾ ಹೋಗಿತ್ತು ಅಂತ ಹೇಳಿದ್ರೆ, ಸೊ ರಾಷ್ಟ್ರಗಳ ನಡುವೆ ಬಹಳಷ್ಟು ದ್ವೇಷಗಳು ಉದ್ಭವ ಆಗಿತ್ತು. ಸೊ ಅಲ್ಲಿ ಸರ್ವಾಧಿಕಾರಿಗಳು ಹುಟ್ಟಿಕೊಂಡ್ರು. ಸೊ ನೆಕ್ಸ್ಟ್ ಸೋತಂತಹ ರಾಷ್ಟ್ರಗಳು ಗೆದ್ದಂತಹ ರಾಷ್ಟ್ರಗಳ ಮೇಲೆ ಬಹಳ ದೊಡ್ಡದಾದಂತಹ ದ್ವೇಷವನ್ನ ಇಡೀ ಜಗತ್ತಿನಲ್ಲಿ ಹುಟ್ಟಿಸಿತ್ತು. ಅಂದ್ರೆ ಅತಿಯಾದಂತಹ ರಾಷ್ಟ್ರ ಪ್ರೇಮ ಅನ್ನುವಂಥದ್ದಲ್ಲಿ ಉದ್ಭವ ಆಗಿತ್ತು. ಸೊ ಆ ಕಾರಣಕ್ಕೋಸ್ಕರ ಏನಾಯ್ತು ಅಂತ ಹೇಳಿದ್ರೆ 1939 ಆಗುವಾಗ ಲೀಗ್ ಆಫ್ ನೇಷನ್ಸ್ ಅನ್ನುವಂಥದ್ದು ಬಿದ್ದು ಬಿಡ್ತದೆ. ಸೊ ಅದು ಪರಿಣಾಮಕಾರಿಯಾಗಿ ಕಾರ್ಯನಿರ್ವಹಿಸಲಿಕ್ಕೆ ಸಾಧ್ಯ ಆಗುದಿಲ್ಲ. ಸೊ ಅದಕ್ಕೆ ಮೇನ್ ಆಗಿ ಸರ್ವಾಧಿಕಾರಿಗಳು ಸಹ ರೀಸನ್ ಆಗಿರ್ತಾರೆ. ಸೊ ಅದರಿಂದಾಗಿ 1939ಗೆ ಸೆಕೆಂಡ್ ವರ್ಲ್ಡ್ ವಾರ್ ಪ್ರಾರಂಭ ಆಯ್ತು. ಸೊ ಅದರಲ್ಲಿ ಜರ್ಮನಿ ಬಹಳ ಪ್ರಮುಖ ನೇತೃತ್ವವನ್ನು ವಹಿಸ್ತದೆ ಪ್ರಾರಂಭದಲ್ಲಿ. ಸೊ ಅದರ ನಂತರದು ಸೆಕೆಂಡ್ ವರ್ಲ್ಡ್ ವಾರ್ ಎಂಡಿಂಗ್ ಆಗುವ ಜರ್ಮನಿ ಸಂಪೂರ್ಣವಾಗಿ ಸೋಲನ್ನು ಅನುಭವಿಸ್ತದೆ, ನಮಗೆ ಗೊತ್ತೇ ಉಂಟು. ಸೊ ಜರ್ಮನಿ ಸೋಲನ್ನು ಅನುಭವಿಸಿ ಸೆಕೆಂಡ್ ವರ್ಲ್ಡ್ ವಾರ್ ಮುಗೀತದೆ. ಸೊ ಸೆಕೆಂಡ್ ವರ್ಲ್ಡ್ ವಾರ್ ಮುಗಿಯುವಂತಹ ಸಂದರ್ಭದಲ್ಲಿ 3 ಪ್ರಮುಖವಾದಂತಹ ವ್ಯಕ್ತಿಗಳು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಇನ್ನು ಈ ರೀತಿಯ ಯುದ್ಧಗಳು ಆಗ್ಲೇಬಾರ್ದು. ಸೊ ಈ ರೀತಿಯ ಯುದ್ಧಗಳಾದ್ರೆ ಇಡೀ ಜಗತ್ತು ನಾಶ ಆಗ್ತದೆ, ಇಡೀ ಜಗತ್ತಿನಲ್ಲಿ ಶಾಂತಿ ನೆಲೆಸ್ಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ಹೇಳಿ ಸೊ ಈ ಒಂದು ಸಂಸ್ಥೆಯನ್ನ ಪ್ರಾರಂಭಿಸಿತ್ತು. ಸೊ ಅದನ್ನೇ ನಾವೇನ್ ಹೇಳ್ತೇವೆ ಅಂದ್ರೆ 1945 ಅಲ್ಲಿ ಸ್ಥಾಪನೆ ಆದಂತಹ ಒಂದು ವಿಶ್ವಸಂಸ್ಥೆ. ಸೊ ಈ ಪಾಠದಲ್ಲಿ ನಾವು ಅದನ್ನು ನೋಡ್ಲಿಕ್ಕಿರುವಂತದ್ದು. ಸೊ ಏನು ಅಂತ ಹೇಳಿದ್ರೆ ಯಾವ ರೀತಿಯಲ್ಲಿ ವಿಶ್ವಸಂಸ್ಥೆ ಅನ್ನುವಂಥದ್ದು ಪ್ರಾರಂಭ ಆಯ್ತು, ಅದರ ಉದ್ದೇಶ ಏನು, ಸೊ ಅದರಲ್ಲಿರುವಂತಹ ಅಂಗಸಂಸ್ಥೆಗಳು ಯಾವುದು, ಅದರ ಸ್ಥಾಪನೆ ಆದ್ಮೇಲೆ ಯಾವ ರೀತಿಯ ಸಾಧನೆಗಳನ್ನು ಮಾಡಿತ್ತು, ನೆಕ್ಸ್ಟ್ ವಿಶ್ವಸಂಸ್ಥೆ ಆಶ್ರಯದಲ್ಲಿರುವಂತಹ ವಿವಿಧ ಸಂಘ ಸಂಸ್ಥೆಗಳು ಯಾವುದೆಲ್ಲ ಅಂತ ಹೇಳಿ ನಾವು ಜಾಗತಿಕ ಸಂಸ್ಥೆಗಳು ಪಾಠದಲ್ಲಿ ನೋಡ್ಲಿಕ್ಕಿರುವಂತಹ ಪ್ರಮುಖ ಅಂಶ. ಇದು ವಿಶ್ವಸಂಸ್ಥೆ. ಸೊ ಅದರ ಸಿಂಬಲ್ ನೋಡಿಕೊಳ್ಳಿ. ಸೊ ಇವರು ಮೂವರು ಯಾರು ಅಂತ ಹೇಳಿದ್ರೆ ವಿಶ್ವಸಂಸ್ಥೆಯ ಸ್ಥಾಪನೆಗೆ ಕಾರಣೀಭೂತರಾದಂತಹ ಪ್ರಮುಖ 3 ವ್ಯಕ್ತಿಗಳು. ಸೊ ತುಂಬಾ ಇಂಪಾರ್ಟೆಂಟ್ ಆಗಿ ನೋಟ್ ಮಾಡ್ಲಿಕ್ಕಿರುವಂತದ್ದು ಮಕ್ಕಳೇ. ಸೊ ಅದನ್ನ ಬರ್ಕೊಳ್ಳಿ. ಸೊ ಫಸ್ಟ್ಗೆ ಏನ್ ಮಾಡಿ ಅಂತ ಹೇಳಿದ್ರೆ ಫಸ್ಟ್ ಪಾಯಿಂಟ್ ಏನ್ ಬರಿಬೇಕು ಅಂತ ಹೇಳಿದ್ರೆ 1919ರಲ್ಲಿ ಸ್ಥಾಪನೆಯಾದಂತಹ ಲೀಗ್ ಆಫ್ ನೇಷನ್ಸ್ 2ನೇ ಯುದ್ಧದ ಪ್ರಾರಂಭದಲ್ಲಿ 1939ರಲ್ಲಿ ಪತನಗೊಂಡಿತು ಅಂತ ಹೇಳಿ ಫಸ್ಟ್ ಪಾಯಿಂಟ್ ಅನ್ನ ನೀವು ಬರೀರಿ. ಸೊ ಸೆಕೆಂಡ್ ವರ್ಲ್ಡ್ ವಾರ್ ಪ್ರಾರಂಭ ಆಗ್ತದೆ 1939ಕ್ಕೆ. ಸೊ ಅದೇ ರೀತಿ ಕಂಟಿನ್ಯೂ ಆಗ್ತಾ ಹೋಗ್ತದೆ. ಸೊ ಅಲ್ಲಿ ನೆಕ್ಸ್ಟ್ ವರ್ಲ್ಡ್ ವಾರ್ ಆಗ್ಬಾರ್ದು ಅಂತ ಹೇಳಿ ಈ 3 ವ್ಯಕ್ತಿಗಳು ಏನ್ ನಿರ್ಧಾರ ಮಾಡ್ತಾರೆ ಅಂದ್ರೆ ವಿಶ್ವಸಂಸ್ಥೆಯ ಸ್ಥಾಪನೆಗೆ ನಿರ್ಧಾರ ಮಾಡ್ತಾರೆ. ಯಾರು ಈ 3 ವ್ಯಕ್ತಿಗಳು ಅಂತ ಹೇಳಿದ್ರೆ, ವಿಶ್ವಮಟ್ಟದಲ್ಲಿ ಇಂಗ್ಲೆಂಡ್ನ ವ್ಯಕ್ತಿ ಆದಂತಹ ವಿನ್ಸ್ಟನ್ ಚರ್ಚಿಲ್ ಇಂಗ್ಲೆಂಡ್ನವರು. ಸೊ ಜೋಸೆಫ್ ಸ್ಟಾಲಿನ್, ನಮಗೆ ಗೊತ್ತೇ ಉಂಟು ಜೋಸೆಫ್ ಸ್ಟಾಲಿನ್ ಎಲ್ಲಿ ಅಂತ ಹೇಳಿ. ಸೊ ಅಮೆರಿಕಕ್ಕೆ ಸಂಬಂಧಿಸಿ ನಾನು ಜೋಸೆಫ್ ಸ್ಟಾಲಿನ್ನ ಹೆಸರನ್ನು ಹೇಳಿದ್ದೇನೆ. ಸೊ ಇವನು ಸೆಕೆಂಡ್ ವರ್ಲ್ಡ್ ವಾರ್ ಆಗುವಂತಹ ಸಂದರ್ಭದಲ್ಲಿ ಅಮೆರಿಕವನ್ನ ಒಗ್ಗೂಡಿಸುವಲ್ಲಿ ಬಹಳ ಪ್ರಮುಖ ಪಾತ್ರವನ್ನ ವಹಿಸಿರುವವನು ಜೋಸೆಫ್ ಸ್ಟಾಲಿನ್. ಸೊ ಅವನು ವಿಶ್ವಸಂಸ್ಥೆ ಸ್ಥಾಪನೆಯಲ್ಲಿ ಸಹ ಬಹಳ ಪ್ರಮುಖ ಪಾತ್ರವನ್ನ ವಹಿಸಿರುವಂತದ್ದು. ಸೊ ನೆಕ್ಸ್ಟ್ ಫ್ರಾಂಕ್ಲಿನ್ ಡಿ ರೂಸ್ವೆಲ್ಟ್, ಅಲ್ಲಿ ವೆಲ್ಟ್ ಕಾಣುದಿಲ್ಲ, ಫ್ರಾಂಕ್ಲಿನ್ ಡಿ ರೂಸ್ವೆಲ್ಟ್ ಬರ್ಕೊಳ್ಳಿ ಮಕ್ಕಳೇ. ಸಾರಿ, ಜೋಸೆಫ್ ಸ್ಟಾಲಿನ್ ರಷ್ಯಾದವನು, ಅಮೆರಿಕದವನು
ಫ್ರಾಂಕ್ಲಿನ್ ರೂಸ್ವೆಲ್ಟ್. ಸೊ ಇನ್ನೊಮ್ಮೆ ಹೇಳ್ತೇನೆ ಮಕ್ಕಳೇ, ಸ್ವಲ್ಪ ಅಲ್ಲಿ ಗೊಂದಲ ಆಯ್ತು, ನಾನು ಹೇಳಿ ತಪ್ಪಾಯ್ತು. ಸೊ ವಿನ್ಸ್ಟನ್ ಚರ್ಚಿಲ್, ಸೊ ಇಂಗ್ಲೆಂಡ್ನವನು. ಜೋಸೆಫ್ ಸ್ಟಾಲಿನ್, ಲೆನಿನ್ನ ನಂತರ ರಷ್ಯಾದ ಅಧ್ಯಕ್ಷತೆಯನ್ನ ವಹಿಸಿದಂಥವನು. ಸೊ ಅವನು ಜೋಸೆಫ್ ಸ್ಟಾಲಿನ್. ಸೊ ನೆಕ್ಸ್ಟ್ ಫ್ರಾಂಕ್ಲಿನ್ ಡಿ ರೋಸ್ವೆಲ್ಟ್ ಅಮೆರಿಕದವನು. ಫ್ರಾಂಕ್ಲಿನ್ ಡಿ ರೋಸ್ವೆಲ್ಟ್ ಅಮೆರಿಕದವನು. ತಪ್ಪಿತಾಗ ಹೇಳಿದ್ದನು, ಸರಿ ಮಾಡಿಕೊಳ್ಳಿ. ಇಂಗ್ಲೆಂಡ್ ಅವನು ಚರ್ಚಿಲ್, ಸ್ಟಾಲಿನ್ ರಷ್ಯಾದವನು, ರೂಸ್ವೆಲ್ಟ್ ಅಮೆರಿಕದವನು. ಸೊ ಅದನ್ನು ನೋಟ್ ಮಾಡಿಕೊಳ್ಳಿ ಮಕ್ಕಳೇ. ಸೊ ಈ 3 ವ್ಯಕ್ತಿಗಳು ವಿಶ್ವಸಂಸ್ಥೆಗೆ ಕಾರಣೀಕರ್ತರಾದಂಥ ಪ್ರಮುಖ 3 ವ್ಯಕ್ತಿಗಳು. NTSC ಗೆ ಕೇಳುವ ಸಾಧ್ಯತೆಗಳು ಇದಕ್ಕೆ ಸಂಬಂಧಿಸಿ ತುಂಬಾ ಉಂಟು. ಸೊ ಇವ್ರೇನ್ ಮಾಡ್ತಾರೆ ಅಂತ ಹೇಳಿದ್ರೆ ವಿಶ್ವಸಂಸ್ಥೆಯ ಸ್ಥಾಪನೆಗೆ ಮುಂದೆ ಹೋಗ್ತಾರೆ. ವಿಶ್ವಸಂಸ್ಥೆ ಅಂದ್ರೆ ಯುನೈಟೆಡ್ ನೇಷನ್ಸ್ ಎಂಬ ಶಬ್ದವನ್ನು ಅಮೆರಿಕ ಅಧ್ಯಕ್ಷ ಫ್ರಾಂಕ್ಲಿನ್ ಡಿ ರೂಸ್ವೆಲ್ಟ್ ಚಾಲ್ತಿಗೆ ತಂದಿರುವಂಥದ್ದು. ಅದನ್ನು ನೋಟ್ ಮಾಡಿಕೊಳ್ಳಿ. ವಿಶ್ವಸಂಸ್ಥೆ ಅಥವಾ ಯುನೈಟೆಡ್ ನೇಷನ್, ಕನ್ನಡದಲ್ಲಿ ವಿಶ್ವಸಂಸ್ಥೆ, ಇಂಗ್ಲಿಷಲ್ಲಿ ಯುನೈಟೆಡ್ ನೇಷನ್ಸ್ ಎಂಬ ಶಬ್ದವನ್ನು ಅಮೆರಿಕ ಅಧ್ಯಕ್ಷ ಫ್ರಾಂಕ್ಲಿನ್ ಡಿ ರೂಸ್ವೆಲ್ಟ್ ಚಾಲ್ತಿಗೆ ತಂದರು. ಸೊ ನೆಕ್ಸ್ಟ್ ಮತ್ತು 1942 ಜನವರಿ 1ರಂದು 26 ರಾಷ್ಟ್ರಗಳು ಪ್ರಾರಂಭದಲ್ಲಿ, ಅಂದ್ರೆ ಈ ಒಂದು ವಿಶ್ವಸಂಸ್ಥೆ ಸ್ಥಾಪನೆ ಆಗ್ಬೇಕನ್ನುವಂತಹ ಒಂದು ಕಾನ್ಸೆಪ್ಟ್ ಬಂದ ಕೂಡಲೇ, ಸೊ ಬಿಗಿನಿಂಗ್ ಅಲ್ಲಿ ಜನವರಿ 1, 1942ರಲ್ಲಿ ಸೊ 26 ರಾಷ್ಟ್ರಗಳು ಒಪ್ಪಂದಕ್ಕೆ ಸಹಿ ಆಗಿರುವಂತದ್ದು. ಅಂದ್ರೆ ವಿಶ್ವಸಂಸ್ಥೆ ಸ್ಥಾಪನೆಯ ಬಗ್ಗೆ ಒಪ್ಪಂದಕ್ಕೆ ಸಹಿ ಹಾಕಿದ್ದು ಕೇವಲ 26 ರಾಷ್ಟ್ರಗಳು ಮಾತ್ರ. ಸೊ ಆ ಪ್ರಥಮ ಬಾರಿಗೆ ಅದನ್ನ ಒಂದು ವಿಶ್ವಸಂಸ್ಥೆ ಅನ್ನುವಂತಹ ಶಬ್ದವನ್ನ ಆ ಮೂಲಕ ಜಾರಿಗೆ ತರಲಾಯಿತು. ಅಥವಾ ಪ್ರಥಮ ಬಾರಿಗೆ ಉಪಯೋಗಿಸಿದ್ದು 1942ಕ್ಕೆ. ಸೊ ಕೇವಲ 26 ರಾಷ್ಟ್ರಗಳು ಸಹಿ ಹಾಕುವ ಮೂಲಕ ಸೊ ಆ ಒಂದು ಹೆಸರನ್ನ ಪ್ರಯೋಗಿಸಲಾಯಿತು. ಸೊ ಇದನ್ನ ಆ ಒಂದು ಫಸ್ಟಿಗೆ ಸೈನ್ ಹಾಕಿದಂತಹ 26 ರಾಷ್ಟ್ರಗಳನ್ನ ಏನ್ ಹೇಳ್ತಾರೆ ಅಂತ ಹೇಳಿದ್ರೆ ವಿಶ್ವ ರಾಷ್ಟ್ರಗಳು ಅಂತ ಹೇಳಿ ಕರೀತಾರೆ. 1945 ಜೂನ್ 26ರಂದು ಸ್ಯಾನ್ ಫ್ರಾನ್ಸಿಸ್ಕೋ ವಿಶ್ವಸಂಸ್ಥೆಯ ಸ್ಯಾನ್ ಫ್ರಾನ್ಸಿಸ್ಕೋ ಅನ್ನುವಂಥದ್ದು. ಸೊ ವಿಶ್ವಸಂಸ್ಥೆಯ ಕಚೇರಿ ಸಮ್ಮೇಳನದ ಶಾಂತಿ ಸನ್ನಿಧಿಗೆ 51 ರಾಷ್ಟ್ರಗಳ ಪ್ರತಿನಿಧಿಗಳು ಹಸ್ತಾಕ್ಷರ ಅಂದ್ರೆ ಸೈನ್ ಅನ್ನ ಹಾಕ್ತಾರೆ. ಸೊ ಹೀಗೆ ಮುಂದುವರಿದು. ಅಂದ್ರೆ ನಿಮಗೆ ಗೊತ್ತುಂಟು, ಫಾರ್ ಎಕ್ಸಾಂಪಲ್ ಭಾರತದ ಕಾನ್ಸ್ಟಿಟ್ಯೂಷನ್ ಪ್ರಾರಂಭ ಆಗುವಾಗ ಸೊ ಎಷ್ಟೆಷ್ಟು ಸ್ಟೆಪ್ಸ್ಗಳಾಗಿ ಲಾಸ್ಟ್ಗೆ ಅದು ಹೇಗೆ ಅನುಷ್ಠಾನಗೊಂಡಿರುವಂತದ್ದು ಅಂದ್ರೆ ಜಾರಿಗೆ ಬಂದಿರುವಂತದ್ದು ಹೇಗೆ ಅಂತ ಹೇಳಿ ನಿಮಗೆ ಗೊತ್ತೇ ಉಂಟು. ಸೊ ಅದೇ ರೀತಿಯಲ್ಲಿ ಇದು ಪ್ರಾರಂಭ ಆಗಿರುವಂತದ್ದು. ಅದೇ ರೀತಿಯಲ್ಲಿ ವಿಶ್ವಸಂಸ್ಥೆಯು ಸಹ ಅನುಷ್ಠಾನಕ್ಕೆ ಬಂದದ್ದು. ಸೊ 1945 ಜೂನ್ 26ರಂದು ಅಲ್ಲಿ 51 ರಾಷ್ಟ್ರಗಳ ಪ್ರತಿನಿಧಿಗಳು ಸೈನ್ ಆಗ್ತಾರೆ. ಸೊ ನೆಕ್ಸ್ಟ್ 1945 ಅಕ್ಟೋಬರ್ 24ರಂದು ವಿಶ್ವಸಂಸ್ಥೆ ಸ್ಥಾಪನೆ ಆದದ್ದು. ಅದು ತುಂಬಾ ಇಂಪಾರ್ಟೆಂಟ್. ಸೊ ಅದನ್ನ ಬರ್ಕೊಳ್ಳಿ. ಸೊ ಅಲ್ಲಿ ಸದಸ್ಯ ರಾಷ್ಟ್ರಗಳು 193 ಮಕ್ಕಳಲ್ಲಿ 194 ಆಗಿದೆ. ಅದನ್ನು ಚೇಂಜ್ ಮಾಡಿಕೊಳ್ಳಿ. 193 ಅದು ತಪ್ಪಿದೆ, ಒಂದು 193. ಸೊ ವಿಶ್ವಸಂಸ್ಥೆ ಯಾವಾಗ ಸ್ಥಾಪನೆ ಆಯಿತು ಅಂತ ಹೇಳಿದ್ರೆ 1945 ಅಕ್ಟೋಬರ್ 24ರಂದು ಸ್ಥಾಪನೆ ಆಗಿರುವಂತದ್ದು. ಅದರ ಮುಖ್ಯ ಕೇಂದ್ರ ಕಚೇರಿ ಇರುವಂತದ್ದು ಅಮೆರಿಕದ ನ್ಯೂಯಾರ್ಕ್ ನಗರದಲ್ಲಿ ಇರುವಂತದ್ದು. ಸದಸ್ಯರ ಸಂಖ್ಯೆ 193 ಇರುವಂತದ್ದು. ಆದ್ರೆ 195 ಸಾರ್ವಭೌಮ ರಾಷ್ಟ್ರಗಳು ಉಂಟು ಜಗತ್ತಿನಲ್ಲಿ. ಆದ್ರೆ ವಿಶ್ವಸಂಸ್ಥೆ ಸದಸ್ಯತ್ವವನ್ನ ಹೊಂದಿರುವಂತದ್ದು ಕೇವಲ 193. ಅಂದ್ರೆ 2 ರಾಷ್ಟ್ರಗಳು ಸಾರ್ವಭೌಮತೆಯನ್ನ ಹೊಂದಿಲ್ಲ ಅಂತ ಹೇಳಿ ಅದರ ಅರ್ಥ. ಸೊ ಹಾಗಾದ್ರೆ ಯಾವುದು ಮೆಂಬರ್ಶಿಪ್ ಅನ್ನ ಹೊಂದಿಲ್ಲ ಅಂತ ಹೇಳಿದ್ರೆ ಪ್ಯಾಲೆಸ್ಟೈನ್ ಮತ್ತು ವ್ಯಾಟಿಕನ್ ಸಿಟಿ ಮತ್ತು ಪ್ಯಾಲೆಸ್ಟೈನ್ ರಾಷ್ಟ್ರಗಳು, ಸಾರ್ವಭೌಮ ರಾಷ್ಟ್ರಗಳು ವಿಶ್ವಸಂಸ್ಥೆಯ ಸದಸ್ಯತ್ವವನ್ನ ಹೊಂದಿಲ್ಲ. ಸೊ ಯಾವುದು ಲಾಸ್ಟ್ 193ನೇ ಸದಸ್ಯತ್ವವನ್ನ ಹೊಂದಿದ್ದಂತಹ ದೇಶ ಯಾವುದು ಅಂತ ಹೇಳಿದ್ರೆ ಅದು ಸೌತ್ ಸುಡಾನ್. ಸೊ ಇದು 93ನೇ ಸದಸ್ಯತ್ವವನ್ನ ಹೊಂದಿರುವಂತಹ ರಾಷ್ಟ್ರ. ಸೊ ನೆಕ್ಸ್ಟ್ ನಾವು ನೋಡ್ಲಿಕ್ಕಿರುವಂತದ್ದು ಏನು ಅಂತ ಹೇಳಿದ್ರೆ ಸೊ ಅದು ವಿಶ್ವಸಂಸ್ಥೆಯ ಉದ್ದೇಶಗಳು ಯಾವುದು ಅಂತ ಹೇಳಿ ನಾವು ನೋಡುವ.
ವಿಶ್ವಸಂಸ್ಥೆಯ ಉದ್ದೇಶಗಳು. ವಿಶ್ವಸಂಸ್ಥೆ ಸನ್ನದು ಅಂದ್ರೆ ಈಗ ಭಾರತಕ್ಕೆ ಹೇಗೆ ಆಡಳಿತ ಮಾಡಬೇಕು ಅಂತ ಹೇಳಿ ಒಂದು ದಾಖಲೆಯಲ್ಲಿ ಇದೆಯೋ, ಸಂವಿಧಾನ ಅಂತ ನಾವೇನು ಹೇಳ್ತೇವೋ, ಸೊ ಅದೇ ರೀತಿಯಲ್ಲಿ ವಿಶ್ವಸಂಸ್ಥೆಯಲ್ಲಿ ಸಹ ಒಂದಿದೆ, ಸನ್ನದ್ದು ಅಂತ ಹೇಳಿ ಅದನ್ನು ಹೇಳ್ತಾರೆ. ಸೊ ಈ ಜಾಗತಿಕ ಸಂಸ್ಥೆಯ ಪ್ರಧಾನ ದಾಖಲೆ ಅಂತ ಹೇಳಿ ಅದು ಕರೆಸಿಕೊಂಡಿದೆ. ಭಾರತದ ಆಡಳಿತಕ್ಕೆ ಸಂವಿಧಾನ ಒಂದು ಪ್ರಧಾನ ದಾಖಲೆ ಆಗಿದೆಯೋ, ಸೊ ಅದೇ ರೀತಿಯಲ್ಲಿ ವಿಶ್ವಸಂಸ್ಥೆಗೆ ಸನ್ನದ್ದು ಅನ್ನುವಂಥದ್ದು ಪ್ರಮುಖ ದಾಖಲೆ ಆಗಿದೆ. ಸೊ ಅದರಲ್ಲಿ ಒಟ್ಟು 19 ಅಧ್ಯಯನಗಳಿದ್ದು 111 ಆರ್ಟಿಕಲ್ಸ್, 111 ವಿಧಿಗಳನ್ನದು ಹೊಂದಿದೆ. 19 ಅಧ್ಯಾಯ, 111 ವಿಧಿಗಳನ್ನದು ಹೊಂದಿದೆ. ಸೊ ಭಾರತದ ಸಂವಿಧಾನ ಹೇಗೆ ಆಗ್ತದೆ, ಭಾರತ ಪ್ರಜೆಗಳಾದ ನಾವು ಅಂತೇಳಿ ಪ್ರಾರಂಭ ಆಗ್ತದೋ, ಸೊ ಅದೇ ರೀತಿಯಲ್ಲಿ ವಿಶ್ವಸಂಸ್ಥೆ ಸನ್ನದ್ದು ಹೇಗೆ ಪ್ರಾರಂಭ ಆಗ್ತದೆ ಅಂತ ಹೇಳಿದ್ರೆ, ವಿಶ್ವದ ಸಮುದಾಯವೆನಿಸಿದ ನಾವು ಅನ್ನುವಂತಹ ವ್ಯಾಖ್ಯಾನದೊಂದಿಗೆ ಪ್ರಸ್ತಾವನೆ ಪ್ರಾರಂಭ ಆಗ್ತದೆ. ಅಂದ್ರೆ ಸನ್ನದ್ದಿನ ಪ್ರಸ್ತಾವನೆ ಹೇಗೆ ಪ್ರಾರಂಭ ಆಗ್ತದೆ ಅಂತ ಹೇಳಿದ್ರೆ, ವಿಶ್ವದ ಸಮುದಾಯವೆನಿಸಿದ ನಾವು, ಅಂದ್ರೆ ಸನ್ನದ್ದು ಅನ್ನುವಂಥದ್ದು ಕೇವಲ ಅಲ್ಲಿರುವಂತ ನ್ಯೂಯಾರ್ಕ್ ನಗರಕ್ಕೆ ಮಾತ್ರ ಸೀಮಿತ ಆದ್ದಲ್ಲ, ಅದು ಇಡೀ ವಿಶ್ವಕ್ಕೆ ಸೀಮಿತವಾಗಿರುವಂತದ್ದು ಅಂತ ಹೇಳಿ ಅದರ ಅರ್ಥ ಆಗಿದೆ. ಸೊ ನಾವು ನೆಕ್ಸ್ಟ್ ನೋಡ್ತಾ ಹೋಗುವ. ಸೊ ಫಸ್ಟ್ ಉದ್ದೇಶ ಯಾವುದು? ಅಂತಾರಾಷ್ಟ್ರೀಯ ಶಾಂತಿ ಮತ್ತು ಸುಭದ್ರತೆಯನ್ನ ಕಾಪಾಡುವಂತಹ ಪ್ರಮುಖ ಉದ್ದೇಶವನ್ನ ವಿಶ್ವಸಂಸ್ಥೆ ಹೊಂದಿದೆ. ಫಸ್ಟ್ ವಿಶ್ವಸಂಸ್ಥೆ ಉದ್ದೇಶ 3 ಮಾರ್ಕ್ಸ್ಗೆ ಇದು ಬರ್ತದೆ, ಕ್ವಶನ್ ಇಂಪಾರ್ಟೆಂಟ್ ಆಗಿರ್ತದೆ. ಫಸ್ಟ್ ಒನ್ ಬರೀರಿ. ಅಂತಾರಾಷ್ಟ್ರೀಯ ಶಾಂತಿ ಮತ್ತು ಸುಭದ್ರತೆಯನ್ನ ಕಾಪಾಡುವುದು. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೇವಲ ಒಂದು ದೇಶದಲ್ಲಿ ಮಾತ್ರ ಶಾಂತಿಯನ್ನ ಸ್ಥಾಪಿಸುವಲ್ಲ, ಎಲ್ಲ ಇಡೀ ಜಗತ್ತಿನ ಎಲ್ಲಾ ರಾಷ್ಟ್ರಗಳಲ್ಲಿ ಸಹ ಶಾಂತಿ ನೆಲೆಸುವಂಥದ್ದು ಅನಿವಾರ್ಯವಾಗಿದೆ. ಸುಭದ್ರತೆಯನ್ನ ಕಾಪಾಡುವಂಥದ್ದು ಸಹ ಇಂಪಾರ್ಟೆಂಟ್ ಆಗಿದೆ, ಅದು ಪ್ರಮುಖ ಉದ್ದೇಶವಾಗಿದೆ. ಎರಡನೇದಾಗಿ, ಈಗ ಶಾಂತಿ ಸ್ಥಾಪನೆ ಆಗ್ಬೇಕು ಅಂತ ಅಂದ್ರೆ ಏನಾಗ್ಬೇಕು ಅಂತ ಹೇಳಿದ್ರೆ, ದೇಶಗಳ ನಡುವೆ ಪರಸ್ಪರ ಮೈತ್ರಿ ಏರ್ಪಡುವಂಥದ್ದು ಅನಿವಾರ್ಯವಾಗಿದೆ. ದೇಶಗಳ ನಡುವೆ ಮಿತ್ರತ್ವ ಇರಬೇಕೇ ಹೊರತು ಏನು ದ್ವೇಷತ್ವ ಅಥವಾ ಶತ್ರುತ್ವ ಇರಬಾರ್ದು ಅನ್ನುವಂಥದ್ದು ವಿಶ್ವಸಂಸ್ಥೆಯ ಒಂದು ಉದ್ದೇಶ ಆಗಿದೆ. ಪರಸ್ಪರ ಮೈತ್ರಿ, ಅಕಸ್ಮಾತ್ ಎರಡು ರಾಷ್ಟ್ರಗಳ ನಡುವೆ ಯುದ್ಧದ ಸಂದರ್ಭ ಬಂದ್ರು, ಅಲ್ಲಿ ಮೀಡಿಯೇಟರ್ ಆಗಿ ಯಾವ್ದು ಬರ್ತದೆ ಅಂತ ಹೇಳಿದ್ರೆ ವಿಶ್ವಸಂಸ್ಥೆ ಬರ್ತದೆ. ವಿಶ್ವಸಂಸ್ಥೆ ಬಂದು ಸೊ ಅಲ್ಲಿ ಯಾವುದೇ ರೀತಿಗಳು ಯುದ್ಧ ಆಗದಂತಹ ಕ್ರಮಗಳನ್ನ ಕೈಗೊಳ್ತಿದೆ, ಮೈತ್ರಿಯನ್ನು ಏರ್ಪಡಿಸುವಂತಹ ಕೆಲಸವನ್ನು ವಿಶ್ವಸಂಸ್ಥೆ ಮಾಡ್ತಿದೆ. ಯಾಕೆಂತ ಹೇಳಿದ್ರೆ ಅದು ಅದರ ಮುಖ್ಯ ಉದ್ದೇಶ ಆಗಿರುವಂಥದ್ದು. ಮೂರನೇ ಉದ್ದೇಶ ಯಾವುದು ಅಂತ ಹೇಳಿದ್ರೆ, ಅದು ಮಾನವನ ಮೂಲಭೂತ ಹಕ್ಕುಗಳ ಬಗ್ಗೆ ನಂಬಿಕೆಯನ್ನ ಹೆಚ್ಚಿಸುವಂಥದ್ದು. ಮೂರನೇ ಪಾಯಿಂಟ್, ಮಾನವನ ಮೂಲಭೂತ ಹಕ್ಕುಗಳ ಬಗ್ಗೆ ನಂಬಿಕೆಯನ್ನ ಹೆಚ್ಚಿಸುವುದು. ಸೊ ಒಬ್ಬ ವ್ಯಕ್ತಿಗೆ ಯಾವಾಗ ನಂಬಿಕೆ ಇರುವುದಿಲ್ಲ ಅಂತ ಹೇಳಿದ್ರೆ, ಸೊ ಅದಕ್ಕೆ ಸರಿಯಾದಂತಹ ನ್ಯಾಯ ದೊರಕದಂತಹ ಸಂದರ್ಭದಲ್ಲಿ, ಸೊ ಆದ್ರೆ ವಿಶ್ವಸಂಸ್ಥೆ ಏನ್ ಮಾಡುದು ಅಂತ ಹೇಳಿದ್ರೆ ಅದಕ್ಕೆ ಸರಿಯಾದ ನ್ಯಾಯ ಒದಗಿಸುವಂತಹ ರೀತಿಗೆ, ಫಾರ್ ಎಕ್ಸಾಂಪಲ್ ಭಾರತದ ಮೂಲಭೂತ ಹಕ್ಕು ಅಲ್ಲಿ ಸಮಾನತೆ ಹಕ್ಕು ಅನ್ನುವಂಥದ್ದು ಉಂಟು. ಸೊ ಭಾರತೀಯರಿಗೆ ಯಾವಾಗ ಅದರ ಮೇಲೆ ನಂಬಿಕೆ ಬರ್ತದೆ ಅಂತ ಹೇಳಿದ್ರೆ, ಭಾರತೀಯರಿಗೆ ಸಮಾನತೆಯನ್ನ ಒದಗಿಸಿದಾಗ ಮಾತ್ರ ಅದರ ಮೇಲೆ ನಂಬಿಕೆ ಬರುವಂಥದ್ದು. ಸೊ ಅದಕ್ಕೆ ಪೂರಕವಾಗಿ ವಿಶ್ವಸಂಸ್ಥೆ ತನ್ನ ಉದ್ದೇಶವನ್ನ ಒಳಗೊಂಡಿದೆ ಮತ್ತು ಕಾರ್ಯವನ್ನ ನಿರ್ವಹಿಸ್ತದೆ. 4ನೇ ಪಾಯಿಂಟ್ ಯಾವುದು ಅಂತ ಹೇಳಿದ್ರೆ, ಅಂತಾರಾಷ್ಟ್ರೀಯ ಮಟ್ಟದ ಆರ್ಥಿಕ, ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಮಾನವೀಯ ನೆಲೆಯಲ್ಲಿ ಸಮಸ್ಯೆಗಳಿಗೆ ಅಂದ್ರೆ ಆ ಒಂದು ಸಹಕಾರವನ್ನ ತಂದು ಸಮಸ್ಯೆಗಳಿಗೆ ಪರಿಹಾರವನ್ನ ಹುಡುಕುವಂತಹ ರೀತಿಯಲ್ಲಿ ಬರೀರಿ. 4ನೇದು, ಅಂತಾರಾಷ್ಟ್ರೀಯ ಮಟ್ಟದ ಆರ್ಥಿಕ, ಸಾಮಾಜಿಕ, ಪ್ರತಿ ದೇಶದಲ್ಲಿಯೂ ಸಹ ಒಂದು ಸಾಂಸ್ಕೃತಿಕವಾದಂತಹ ಆಚರಣೆಗಳು ಬೇರೆ ಬೇರೆ ರೀತಿಯಲ್ಲಿ ಇರ್ತದೆ. ಸಾಮಾಜಿಕ ಕಟ್ಟುಪಾಡುಗಳು ಸಹ ಭಿನ್ನ ರೀತಿಯಲ್ಲಿ ಇರ್ತದೆ. ಸಾಮಾಜಿಕ ಅವರ ಆಚರಣೆಗಳು ಸಹ ಭಿನ್ನ ರೀತಿಯಲ್ಲಿ ಇರ್ತದೆ. ಸಾಮಾಜಿಕ, ಸಾಂಸ್ಕೃತಿಕ ಅಥವಾ ಮಾನವೀಯ ನೆಲೆಯ ಸಮಸ್ಯೆಗಳಿಗೆ ಅಂತಾರಾಷ್ಟ್ರೀಯ ಸಹಕಾರದೊಂದಿಗೆ ಪರಿಹಾರ ಕಂಡುಕೊಳ್ಳುವಂಥದ್ದು. ಅಂದ್ರೆ ಪ್ರತಿ ದೇಶಗಳಲ್ಲಿ ಸಹ ಭಿನ್ನ ರೀತಿಯ ಜನರ ಜೀವನ ವ್ಯವಸ್ಥೆ ಇರ್ತದೆ. ಅವರ ಪ್ರಾಚೀನತೆ ಬೆಳೆದು ಬಂದಂತಹ ರೀತಿಯೇ ಭಿನ್ನವಾಗಿರ್ತದೆ. ಅದಕ್ಕೆ ಪೂರಕವಾಗಿ ಅವರ ಜೀವನ ಶೈಲಿ ಇರ್ತದೆ, ಲೈಫ್ ಸ್ಟೈಲ್ ಇರ್ತದೆ. ಸೊ ಅದಕ್ಕೆ ವಿಶ್ವಸಂಸ್ಥೆ ಏನ್ ಮಾಡ್ತದೆ ಅಂತ ಹೇಳಿದ್ರೆ, ಅಂತಾರಾಷ್ಟ್ರೀಯ ಸಹಕಾರದೊಂದಿಗೆ ಪರಿಹಾರವನ್ನ ಕಂಡುಕೊಳ್ಳುವಂತ ಉದ್ದೇಶವನ್ನ ಒಳಗೊಂಡಿದೆ. 5ನೇದು ಯಾವುದು ಅಂತ ಹೇಳಿದ್ರೆ, ಅಂತಾರಾಷ್ಟ್ರೀಯ ಮಟ್ಟದ ನ್ಯಾಯ. ಅಂದ್ರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಯಾವುದೇ ಒಂದು ಅಪರಾಧಗಳು ನಡೆದ್ರೆ ಅದರಲ್ಲಿ ಮೀಡಿಯೇಟರ್ ಆಗಿ ಯಾವುದು ಪ್ರವೇಶಿಸ್ತದೆ ಅಂದ್ರೆ ವಿಶ್ವಸಂಸ್ಥೆ ಪ್ರವೇಶಿಸಿ ಅದಕ್ಕೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನ್ಯಾಯವನ್ನ ಕೊಡುವಂತಹ ಕೆಲಸವನ್ನು ಸಹ ಮಾಡ್ತದೆ. ಒಡಂಬಡಿಕೆಗಳ ಷರತ್ತುಗಳಿಗೆ ಮನ್ನಣೆಯನ್ನ ಒದಗಿಸ್ತದೆ. ಬರೀ 5ನೇ ಪಾಯಿಂಟ್, ಅಂತಾರಾಷ್ಟ್ರೀಯ ಮಟ್ಟದ ನ್ಯಾಯ ಹಾಗೂ ಒಡಂಬಡಿಕೆಗಳ ಷರತ್ತುಗಳಿಗೆ ಮನ್ನಣೆಯನ್ನ ಒದಗಿಸುವುದು. ನೆಕ್ಸ್ಟ್ ಲಾಸ್ಟ್ ಇದ್ದು ಉದ್ದೇಶ ಯಾವುದು ಅಂತ ಹೇಳಿದ್ರೆ, ದೇಶಗಳ ಮಧ್ಯೆ ಪರಸ್ಪರ ಸೌಹಾರ್ದತೆಯ ಕೇಂದ್ರವಾಗಿ ವಿಶ್ವಸಂಸ್ಥೆ ಕಾರ್ಯವನ್ನ ನಿರ್ವಹಿಸುವಂಥದ್ದು.
ದೇಶಗಳ ನಡುವೆ ಪರಸ್ಪರ ಸೌಹಾರ್ದತೆಯ ಸ್ನೇಹ ರೀತಿಯ ಒಂದು ಭಾವನೆ ಬರಬೇಕು. ಅದರಲ್ಲಿ ಮುಖ್ಯ ಕೇಂದ್ರವಾಗಿ ಯಾವುದು ಕಾರ್ಯನಿರ್ವಹಿಸ್ತದೆ ಅಂತ ಹೇಳಿದ್ರೆ ಅದು ವಿಶ್ವಸಂಸ್ಥೆ. ಈ ರೀತಿಯ 6 ಉದ್ದೇಶಗಳನ್ನು ವಿಶ್ವಸಂಸ್ಥೆ ಹೊಂದಿಕೊಂಡು ಕಾರ್ಯವನ್ನು ನಿರ್ವಹಿಸಿ. ಯಾಕೆಂದ್ರೆ ಅದಷ್ಟು ಸುಲಭ ಅಲ್ಲ. ಇಡೀ ಜಗತ್ತಿನ ಎಲ್ಲಾ ದೇಶಗಳನ್ನ ಒಟ್ಟುಗೂಡಿಸಿಕೊಂಡು ಮುನ್ನಡೆಸಿಕೊಂಡು ಹೋಗುವಂಥದ್ದು ಅಷ್ಟು ಸುಲಭದ ಕೆಲಸ ಅಲ್ವೇ ಅಲ್ಲ. ಸೊ ಅದಕ್ಕೆ ಪೂರಕವಾಗಿ ಪ್ರಮುಖ 6 ಉದ್ದೇಶಗಳನ್ನ ವಿಶ್ವಸಂಸ್ಥೆ ಒಳಗೊಂಡಿದೆ. ಅಂದ್ರೆ ವಿಶ್ವಸಂಸ್ಥೆಯ ಸ್ಥಾಪನೆಯ ಮುಖ್ಯ ಉದ್ದೇಶವೇ ಶಾಂತಿಯನ್ನ ಕಾಪಾಡುವಂಥದ್ದು, ಸ್ನೇಹವನ್ನ ಹೆಚ್ಚಿಸುವಂಥದ್ದು, ದ್ವೇಷವನ್ನ ಕಡಿಮೆ ಮಾಡುವಂಥದ್ದು. ಸೊ ಅದಕ್ಕೆ ಪೂರಕವಾಗಿ ಉದ್ದೇಶಗಳನ್ನ ಒಳಗೊಂಡಿದೆ. ನಾವು ನೆಕ್ಸ್ಟ್ ನೋಡ್ಲಿಕ್ಕಿರುವಂತಹ ಕಾನ್ಸೆಪ್ಟ್ ವಿಶ್ವಸಂಸ್ಥೆಯ ಅಂಗಸಂಸ್ಥೆಗಳು. ವಿಶ್ವಸಂಸ್ಥೆಯಲ್ಲಿ ಒಟ್ಟು ಪ್ರಮುಖವಾಗಿ 6 ಅಂಗಸಂಸ್ಥೆಗಳಿದೆ. ಸೊ ಅದ್ಯಾವುದೆಲ್ಲ ಅಂತ ಹೇಳಿದ್ರೆ ಸಾಮಾನ್ಯ ಸಭೆ, ಭದ್ರತಾ ಸಮಿತಿ, ಆರ್ಥಿಕ ಮತ್ತು ಸಾಮಾಜಿಕ ಸಮಿತಿ, ದತ್ತಿ ಸಮಿತಿ, ಅಂತಾರಾಷ್ಟ್ರೀಯ ನ್ಯಾಯಾಲಯ ಹಾಗೂ 6ನೇದ್ದು ಸಚಿವಾಲಯ. ಸೊ ಈ ರೀತಿಯಲ್ಲಿ 6 ಅಂಗಸಂಸ್ಥೆಗಳನ್ನ ಹೊಂದಿದೆ. ಸೊ ನಾವು ನೆಕ್ಸ್ಟ್ ಕ್ಲಾಸಲ್ಲಿ ವಿಶ್ವಸಂಸ್ಥೆ ಅಂಗಸಂಸ್ಥೆಗಳಿಗೆ ಸಂಬಂಧಿಸಿ ಸೊ ಯಾವುದೆಲ್ಲ ಕಾರ್ಯವನ್ನು ನಿರ್ವಹಿಸ್ತಾ ಉಂಟು ಈಗ, ಸೊ ಅದರಲ್ಲಿ ಒಂದು ಅಷ್ಟೊಂದು ತುಂಬಾ ಇದರಲ್ಲಿ ನಿರ್ವಹಿಸ್ತಾ ಇಲ್ಲ ದತ್ತಿ ಸಮಿತಿ. ಸೊ ಅಂದ್ರೆ ಈಗ ದತ್ತಿ ಇಲ್ಲದ ಕಾರಣವಾಗಿ ಸೊ ಉಳಿದಂಥದ್ದು ಯಾವ ರೀತಿಯಲ್ಲಿ ನಿರ್ವಹಿಸ್ತಾ ಉಂಟು, ಯಾರೆಲ್ಲ ಸದಸ್ಯತ್ವವನ್ನ ಹೊಂದಿದ್ದಾರೆ, ಸೊ ಭಾರತದಲ್ಲಿ ಯಾವ ರೀತಿಯ ಪಾತ್ರವನ್ನ ವಹಿಸ್ತಾ ಉಂಟು, ಸೊ ಅದರ ಕಾರ್ಯಗಳು ಏನು, ಅದರ ಉದ್ದೇಶಗಳೇನು ಅನ್ನೋದ್ರ ಬಗ್ಗೆ ನೆಕ್ಸ್ಟ್ ಕ್ಲಾಸಲ್ಲಿ ನೋಡುವ. ಸೊ ಇದರ ನೋಟ್ಸ್ ಅನ್ನು ನಂಗೆ ಇವತ್ತು ಕಳಿಸ್ಬೇಕು ಎಲ್ರು. ಮೊನ್ನೆ ಸಹ ಹಾಗೆ ಕೆಲವರಷ್ಟೇ ನೋಟ್ಸ್ ಅನ್ನ ಕಳಿಸಿರುವಂತದ್ದು. ಓದಿಕೊಳ್ಳಿ ಮಕ್ಕಳೇ. 10th ಇದು ಪೂರಕವಾಗಿದೆ. ಇಂಪಾರ್ಟೆಂಟ್ ಲೆಸನ್ ಇದು 10th ಸಂಬಂಧಿಸಿ. 3 ಮಾರ್ಕ್ಸ್ ಇದು ಮತ್ತು 1 ಮಾರ್ಕ್ಸ್ ನ ಕ್ವಶನ್ ಇದರಿಂದ ಬರ್ತದೆ ಹೆಚ್ಚಾಗಿ. ಸೊ NTS ಇಂಪಾರ್ಟೆಂಟ್ ಆಗಿರ್ತದೆ. ಸೊ ಇಲ್ಲಿಗೆ ಕ್ಲಾಸ್ ಅನ್ನ ಎಂಡ್ ಮಾಡ್ತೇನೆ. ಥ್ಯಾಂಕ್ ಯು.